ಶಿವಾಪರಾಧ ಕ್ಷಮಾಪಣ ಸ್ತೋತ್ರಂ ಶ್ಲೋಕ 5. ನೋ ಶಕ್ಯಂ ಸ್ಮಾರ್ತಕರ್ಮ ಪ್ರತಿಪದಗಹನ ಪ್ರತ್ಯವಾಯೋ ಕುಲಾಖ್ಯಂ ಶ್ರೌತೆ ವಾರ್ಥ ಕಥಂ ಮೇ ದ್ವಿಜಕುಲವಿಹಿತೆ ಬ್ರಹ್ಮಮಾರ್ಗೇ ಸುಸಾರೇ ನ ಆಸ್ತೆ ಧರ್ಮೇ ವಿಚಾರೈ ಶ್ರವಣಮನನಯೋಃ ಕಿಂ ನಿಧಿಧ್ಯಾಸಿತವ್ಯಂ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋಃ ಶ್ರೀ ಮಹಾದೇವ ಶಂಭೋ. ಸರಿ, 4 ಅವಸ್ಥೆ ಆಯಿತು. ಇನ್ನು ಯಾಕೆ ಶ್ಲೋಕ ಕಂಟಿನ್ಯೂ ಆಗ್ತಿದೆ ಅಂದರೆ, ಶಂಕರಾಚಾರ್ಯರು ಮತ್ತೆ ನಮ್ಮ ಬೇರೆ ಬೇರೆ ರೀತಿಯ ಎಕ್ಸ್ಕ್ಯೂಸಸ್ಸನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ಮಿಕ್ಕಿರುವಂತಹ ಶ್ಲೋಕದಲ್ಲಿ. ಒಬ್ಬ ಗೃಹಸ್ಥನಿಗೆ ಹಲವಾರು ಕರ್ಮಗಳು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಒಂದು ಶ್ರೌತ ಕರ್ಮ, ಇನ್ನೊಂದು ಸ್ಮಾರ್ತ ಕರ್ಮ. ಶ್ರುತಿಯಲ್ಲಿ ಹೇಳಿರುವಂತಹ ಅಥವಾ ವೇದದಲ್ಲಿ ಹೇಳಿರುವಂತಹ ಕರ್ಮಾಚರಣೆ, ಅದನ್ನೇ ಧರ್ಮಾಚರಣೆ ಅಂತಲೂ ಅನ್ನೋದು. ವೇದದಿಂದ ಬಂದಿರುವಂತಹ 2ನೇ ಹಂತದ ಗ್ರಂಥಗಳು, ಅದನ್ನು ಸ್ಮೃತಿ ಗ್ರಂಥಗಳು, ಸ್ಮೃತಿ ಆಚರಣೆ. ಮನುಧರ್ಮಶಾಸ್ತ್ರ, ಪರಾಶರ ಸ್ಮೃತಿ, ವಸಿಷ್ಠ ಸ್ಮೃತಿ, ಹಲವಾರು ಅವರವರ ಆಶ್ರಮ ತಕ್ಕ ಹಾಗೆ ಅವರವರ ಗೋತ್ರಕ್ಕೆ ತಕ್ಕ ಆಗಿರುವಂತಹ ಒಂದೊಂದು ಸ್ಮೃತಿ. ಬೋಧಾಯನ, ಆಪಸ್ತಂಭ, ಆಶ್ವಲಾಯನ, ಗೃಹ್ಯ ಸೂತ್ರಗಳು, ಇದೆಲ್ಲ ಸ್ಮೃತಿ ಬೇಸ್ಡ್. ಇಲ್ಲಿ ಹೇಳಿರುವಂತಹ ವಿಚಾರಗಳನ್ನು ಪ್ರತಿಯೊಬ್ಬ ವೈದಿಕ ಗೃಹಸ್ಥನು ಪಾಲನೆ ಮಾಡಬೇಕು. ಸ್ಕಿಪ್ ಮಾಡೋ ಹಾಗಿಲ್ಲ. ಸ್ಕಿಪ್ ಮಾಡಿದ್ರೆ, ಅದನ್ನು ಬಿಟ್ಟರೆ ಅದು ಮಹಾದೋಷ. ಕಾಂಪ್ರಮೈಸ್ ಮಾಡೋ ಹೋಗೂ ಇಲ್ಲ. ಸ್ಕಿಪ್ ಮಾಡೋ ಹಾಗಿಲ್ಲ, ಕಾಂಪ್ರಮೈಸ್ ಮಾಡೋ ಹಾಗಿಲ್ಲ. ಮಾಡಬೇಕು ಅಂದರೆ ಯಥಾವಿಧಿ ಮಾಡಲೇಬೇಕು. ಯಥಾವಿಧಿ ಮಾಡೋದು ಬಹಳ ಕಷ್ಟ. ಗೃಹಸ್ಥಾಶ್ರಮ ಬಹಳ ಬಹಳ ಕಷ್ಟ. ಇಲ್ಲ, ನನಗೆ ಮಾಡೋಕ್ಕಾಗಲ್ಲ ಅಂದರೆ ಒಂದೇ ಆಪ್ಷನ್, ಸನ್ಯಾಸ ತಗೊಳ್ಬೇಕು. ಇಲ್ಲ ಅಂದರೆ ಗೃಹಸ್ಥಾಶ್ರಮದಲ್ಲಿ ಹೇಳಿರುವಂತಹ ಬಾಳಬೇಕು. ಮಧ್ಯದಲ್ಲಿ ಕಾಂಪ್ರಮೈಸ್ ಅದೆಲ್ಲ ಇಲ್ವೇ ಇಲ್ಲ. ಶಾಸ್ತ್ರ ಒಪ್ಪೋದೇ ಇಲ್ಲ ಅದನ್ನು. ಸೊ ಯೋಚನೆ ಮಾಡಿ, ಗೃಹಸ್ಥಾಶ್ರಮದಲ್ಲಿದ್ದರೆ ವೈದಿಕವಾಗಿರ್ತೀರಾ, ಧರ್ಮಾಚರಣೆ ಮಾಡ್ತೀರಾ, ಇಲ್ಲ ಸನ್ಯಾಸಕ್ಕೆ ಬರ್ತೀರಾ. ಇಲ್ಲಿ ಹೇಳ್ತಾರೆ, ನೋ ಶಕ್ಯಂ ಸ್ಮಾರ್ತ ಕರ್ಮ. ಸ್ಮೃತಿಯಲ್ಲಿ ಹೇಳಿರುವಂತಹ ಆಚರಣೆಯನ್ನು ನನಗೆ ಮಾಡೋಕ್ಕಾಗ್ತಿಲ್ಲ. ನೋ ಶಕ್ಯಂ ಅಂದರೆ ಐ ಕೆನಾಟ್ ಡೂ, ಅಷ್ಟೇ. ಫಾರ್ ವೇರಿಯಸ್ ರೀಸನ್ಸ್ ಐ ಕೆನಾಟ್ ಡೂ. ಇಟ್ ಮೈಟ್ ಬಿ ಫ್ಯಾಮಿಲಿ ಪ್ರಾಬ್ಲಮ್, ಪ್ರೊಫೆಷ್ನಲ್ ಪ್ರಾಬ್ಲಮ್, ವಾಟ್ ಎವರ್ ಮೈಟ್ ಬಿ ದ ಪ್ರಾಬ್ಲಮ್. ಫೈನಾನ್ಷಿಯಲ್ ಪ್ರಾಬ್ಲಮ್, ಯಾವುದೇ ಇರ್ಬೋದು. ನೋ ಶಕ್ಯಂ ಸ್ಮಾರ್ತ ಕರ್ಮ. ಸ್ಮಾರ್ತ ಕರ್ಮವೇ ಮಾಡೋಕ್ಕಾಗಿಲ್ಲ ಅಂದರೆ ಇನ್ನು ಶ್ರೌತ ಕರ್ಮ ಹೇಗೆ ಮಾಡೋಕ್ಕೆ ಸಾಧ್ಯ? ಶ್ರೌತೆ ವಾರ್ಥ ಕಥಂ. ಇನ್ನು ಶ್ರೌತ ಕರ್ಮದ ಆಚರಣೆ ಹೇಗೆ ತಾನೇ ಸಾಧ್ಯ? ಶ್ರೌತ ಕರ್ಮ ಇಲ್ಲ ಸ್ಮಾರ್ತ ಕರ್ಮ ಮಾಡಲಿಲ್ಲ ಅಂದರೆ ಅದಕ್ಕೆ ದೋಷ ಅಂತ ಹೇಳಿದೆ. ಅದು ಹೇಗೆ? ಪ್ರತಿಪದನಗಹನ ಪ್ರತ್ಯವಾಯ ಕುಲಾಖ್ಯಂ. ಕುಲಾಖ್ಯಂ ಅಂತ ಇದೆ, ಅದರ ಬೆಟರ್ ರೀಡಿಂಗ್ ಕುಲಾಢ್ಯೇ. ಕುಲಾಢ್ಯೇ ಇಸ್ ಅ ಬೆಟರ್ ರೀಡಿಂಗ್. ಪ್ರತಿಫಲನ ಕುಲಾಖ್ಯಂ. ಕುಲಾಢ್ಯೆ ಅಂದರೆ ಪೂರ್ತಿ, ಫುಲ್ ಆಫ್ ಪ್ರತ್ಯವಾಯ ದೋಷಗಳು. ಈಗ ಒಂದು ದೇವತಾ ಪೂಜೆಯನ್ನು ಮಾಡಬೇಕಾಗಿದ್ರೆ ಹೀಗೆ ಮಾಡಬೇಕು ಅಂತ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅಲ್ವಾ? ಪಂಚೋಪಚಾರ ಪೂಜೆಯೋ, ಷೋಡಶೋಪಚಾರ ಪೂಜೆಯೋ, ಇಲ್ಲಾಂದರೆ 64 ಸ್ಟೆಪ್ಸ್, ಚತುಷ್ಷಷ್ಠೋಪಚಾರ ಪೂಜೆಯೋ ಮಾಡಬೇಕು. ಆ ಕ್ರಮದಲ್ಲೇ ಹೋಗಬೇಕು. ಹೇಗೆ ಋಷಿಗಳು ನಮಗೆ ಹಾಕೊಟ್ಟಿದ್ದಾರೆ ಆ ರೀತಿಯಾಗಿ ಹೋಗಬೇಕು. ಇವಾಗ ಮನೆಗೆ ಅತಿಥಿ ಬರ್ತಾರೆ, ಊಟಕ್ಕೆ ಬರ್ತಾರೆ, ಒಂದು 2-3 ಜನ ಬರ್ತಾರೆ ಅಂತ ಇಟ್ಕೊಳ್ಳಿ. ಫಸ್ಟ್ ಏನು ಮಾಡ್ತೀವಿ? ಎಲೆ ಹಾಕ್ತೀವೋ, ಪ್ಲೇಟ್ ಹಾಕ್ತೀರೋ, ಒಂದು ನೀರು ಇಡ್ತೀರ ಪಕ್ಕದಲ್ಲಿ, ಎಡಗಡೆಗೋ ಬಲಗಡೆಗೋ ಇಡ್ತೀರ. ಬಲಗಡೆಗೆ ಇಡಬೇಕು ಅಂತ ಅಲ್ಲಿ ಧರ್ಮಶಾಸ್ತ್ರ. ನೀವು ಎಡಗಡೆಗೆ ಇಟ್ಟರೆ ಅದು ದೋಷ ಅಂತ ಅದು ಬೇರೆ ಹೇಳಿದೆ, ಬಿಡಿ, ಅದೆಲ್ಲ ಹೇಳಿದ್ರೆ ಟಾಪಿಕ್ ಬೇರೆ ಅದು. ಇವಾಗ ಇಡ್ತೀರ. ಇವಾಗ ಅಲ್ಲಿ ವಿಧಿ ಇಲ್ಲ. ಹಿರಿಯರಿಗೆ ಫಸ್ಟ್ ತಂದು ಕೊಡ್ತೀರಾ, ಆಮೇಲೆ ಮಧ್ಯದಲ್ಲಿರೋರಿಗೆ ಆಮೇಲೆ ತರ್ತೀರಾ. ಆರ್ಡರ್ ಇಲ್ಲ. ಇಲ್ಲಿ ಪೂಜೆಯಲ್ಲಿ ಹಾಗಲ್ಲ.
ಷೋಡಶೋಪಚಾರ ಪೂಜಾ ವಿಧಿ ಏನಿದೆಯೋ ಹಾಗೇ ಮಾಡಬೇಕು. ಆವಾಹನಂ, ಆಸನಂ, ಪಾದ್ಯಂ, ಅರ್ಘ್ಯಂ, ಸ್ನಾನಂ ಅದೆಲ್ಲ ಹಾಗೇ ಮಾಡಬೇಕು. ಇವಾಗ ಹೋಮದಲ್ಲೂ ಅಗ್ನಿ ಫಸ್ಟ್ ಸ್ವಾಹ ಅಂತ ಅಂದಮೇಲೆ ಅಗ್ನಿಗೆ ಹಾಕಬೇಕು, ಆಮೇಲೆ ವರ್ಣನಿಗೆ ಹಾಕಬೇಕು, ಇಂದ್ರನಿಗೆ ಹಾಕಬೇಕು. ಇಲ್ಲ ಇಂದ್ರನಿಗೆ ಫಸ್ಟು ಅಂದ್ರೆ ಅವನಿಗೆ ಹಾಕಬೇಕು, ಈ ಅಗ್ನಿಗೆ ಹಾಕ್ಬಿಟ್ಟು ಆಮೇಲೆ ಇಂದ್ರಕ್ಕೆ ತಾನೆ ಎಲ್ಲ ಒಟ್ಟಿಗೆ ಹೋಗುತ್ತಲ್ವಾ ಯಜ್ಞದ ಕುಂಡದಲ್ಲಿ. ಹಾಗೆ ಮಾಡ್ಬೋದು. ಹಾಗೆ ಮಾಡಿದ್ರೆ ದೋಷ ಅಂತ ಹೇಳುತ್ತೆ ಶಾಸ್ತ್ರ. ಪ್ರತ್ಯವಾಯ ಕುಲಾಢ್ಯೆ, ಎವ್ರಿ ಮಿಸ್ಟೇಕ್ ಹ್ಯಾಸ್ ಅನ್ ಈಕ್ವಲೆಂಟ್ ದೋಷ ಫಾರ್ ಇಟ್. ಸ್ಕಿಪ್ ಮಾಡಬಾರ್ದು, ಹಾಗೆ ಮಾಡಬೇಕು. ಶ್ರೌತ ಕರ್ಮ ಮಾಡಕ್ಕೆ ನನಗಾಗ್ತಿಲ್ಲ, ಸ್ಮಾರ್ತ ಕರ್ಮ ಮಾಡೋಕ್ಕಾಗ್ತಿಲ್ಲ. ಪ್ರತಿಪದನ, ಪ್ರತಿ ಹೆಜ್ಜೆಗೂ ಪ್ರತಿಪದನ ಅಂದರೆ ಎವ್ರಿ ಸ್ಟೆಪ್ ಹ್ಯಾಸ್ ಟು ಬಿ ಪರ್ಫಾರ್ಮ್ಡ್ ಡಿಲಿಜೆಂಟ್ಲಿ. ಪ್ರತಿಪದ ಗಹನ. ತಪ್ಪು ಮಾಡಿದ್ವಾ, ಗಹನ ಅಂದರೆ ಇಂಟೆನ್ಸ್, ಅದರದ ರಿಸಲ್ಟ್ ಈಸ್ ಈಕ್ವಲಿ ಪೇನ್ಫುಲ್. ಪ್ರತಿಪದ ಗಹನ ಪ್ರತ್ಯವಾಯ ಕುಲಾಢ್ಯೆ. ಯಾರಿಗೆ ಹೇಳಿರೋದು ಇದೆಲ್ಲ? ದ್ವಿಜ ಕುಲ ವಿಹಿತೆ. ಯಾರಿಗೆಲ್ಲ ಉಪನಯನ ಸಂಸ್ಕಾರ ಆಗಿದೆಯೋ ಅವರೆಲ್ಲ ಶ್ರೌತ ಸ್ಮಾರ್ಥವನ್ನು ಯಥಾಶಕ್ತಿ ಆಚರಣೆ ಮಾಡತಕ್ಕದ್ದು. ಆ ಥರ ಮಾಡಿದ್ರೆ ಏನಾಗುತ್ತೆ? ಬ್ರಹ್ಮ ಮಾರ್ಗೇ ಸುಸಾರೆ. ಬ್ರಹ್ಮ ಮಾರ್ಗ ಅಂದರೆ ಆ ಬ್ರಹ್ಮ ಪದವಿ, ಬ್ರಹ್ಮಲೋಕದ ಪದವಿ ಒಂದು. ನಿರ್ಗುಣ ಬ್ರಹ್ಮ ಶುದ್ಧ ಚೈತನ್ಯದ ಬಗ್ಗೆ ಅರಿವು ನಮಗೆ ಬರುತ್ತೆ. ಪೂರ್ಣ ಆನಂದ ಪ್ರಾಪ್ತಿ. ಬ್ರಹ್ಮ ಮಾರ್ಗ ಅಂದರೆ ಪೂರ್ಣಾನಂದ ಪ್ರಾಪ್ತಿ. ಸುಸಾರೆ ಅಂದರೆ ಸಾರಹ ಇಲ್ಲಿ ಅಂದರೆ ಇಟ್ ಈಸ್ ವ್ಯಾಲಿಡ್, ಇಟ್ ಈಸ್ ಟ್ರಸ್ಟ್ ವರ್ತಿ. ಸುಸಾರೆ ಅಂದರೆ ವೈದಿಕ ಮಾರ್ಗವನ್ನು ಮಾಡೋದ್ರಿಂದ ಬ್ರಹ್ಮ ಮಾರ್ಗ ಖಂಡಿತವಾಗಿಯೂ ಲಭಿಸುತ್ತೆ. ಬ್ರಹ್ಮ ಮಾರ್ಗ ಅನ್ನೋದು ಅದೊಂದು ಡೆಸ್ಟಿನೇಷನ್, ಪೂರ್ಣ ಆನಂದ ಅಂತ ಹೇಳಿದೆ. ಬೇರೆ ಎಲ್ಲ ಮಾರ್ಗವೂ ನೋಡಿ, ಅರ್ಥಕಾಮದ ಮಾರ್ಗವನ್ನೆಲ್ಲ ನೋಡಿ, ಹೆಲ್ತ್ಗೆಲ್ಲ ಒದ್ದಾಡ್ತೀವಿ, ಟೈಮಲ್ಲಿ ಒಂದಲ್ಲ ಒಂದು ಟೈಮಲ್ಲಿ ಹೆಲ್ತ್ ಹೋಗುತ್ತೆ. ಬ್ಯೂಟಿಗೆ ಒದ್ದಾಡ್ತೀವಿ, ಚೆನ್ನಾಗಿ ನಾವು ಡ್ರೆಸ್ ಮಾಡಿ ವಿ ಶುಡ್ ಬಿ ಪ್ರೆಸೆಂಟೇಬಲ್ ಅಂತ ಅಂದ್ಕೊಳ್ತೀವಿ, ಅದಕ್ಕೆ ಎಷ್ಟೋ ಸ್ಪೆಂಡ್ ಮಾಡ್ತೀವಿ. ಇನ್ ಟೈಮ್ ಇಟ್ ವಿಲ್ ಗೆಟ್ ಲಾಸ್ಟ್, ಇಟ್ ಹ್ಯಾಸ್ ಟು. ಎಷ್ಟೋ ಕಷ್ಟಪಟ್ಟು ಹಣ ಸಂಪಾದನೆ ಮಾಡ್ತೀವಿ, ಒಂದಲ್ಲ ಒಂದು ದಿವಸ ಅದು ಹೋಗಬೇಕು. ಎಷ್ಟೇ ನೀವು ಕೂಡಿಟ್ರು, ಏನೇ ನೀವು ಲಾಜಿಕ್ ಹೇಳಿದ್ರು, ಫ್ಯೂಚರು LIC ಮ್ಯೂಚುವಲ್ ಫಂಡ್ಸ್ ಅಂತ ಏನೇ ಹೇಳಿದ್ರು, ಒಂದಲ್ಲ ಒಂದು ಟೈಮಲ್ಲಿ ಅದು ಹೋಗಲೇಬೇಕು. ಅದೇ ಅದರ ಧರ್ಮ. ಆದರೆ ಬ್ರಹ್ಮ ಮಾರ್ಗೇ ಸುಸಾರೆ ಅಲ್ಲ. ವೈದಿಕ ಮಾರ್ಗವನ್ನು ಪಾಲನೆ ಮಾಡ್ತಿದ್ದಷ್ಟು ಬ್ರಹ್ಮ ಮಾರ್ಗ ನಮಗೆ ಸುಲಭವಾಗಿ ಸಿಗತ್ತೆ. ಬ್ರಹ್ಮ ಮಾರ್ಗೇ ಸುಸಾರೆ ನ ಆಸ್ತೆ ಧರ್ಮೆ. ಸರಿ, ನನಗೆ ಶ್ರೌತ ಕರ್ಮವನ್ನು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲಪ್ಪ, ಸ್ಮಾರ್ತ ಕರ್ಮವನ್ನು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಫಾರ್ ವೇರಿಯಸ್ ರೀಸನ್ಸ್. ಹಾಗೆ ಹೇಳಬಾರ್ದು, ಇನ್ ಕೇಸ್ ಇಟ್ಕೊಳ್ಳೋಣ. ಆದರೆ ಧರ್ಮದಿಂದ ಇದೆಯಾ ನ ಆಸ್ತೆ ಧರ್ಮೆ. ಇಲ್ಲೊಂದು ರೀಡಿಂಗ್ ಇದೆ, ಜ್ಞಾತೆ ಧರ್ಮೆ ಅಂತಿದೆ, ಅದನ್ನು ನ ಆಸ್ತೆ ಅಂತ ಮಾಡಿಕೊಂಡ್ರೆ ಒಳ್ಳೆಯದು. ಆಸ್ತಿ ಅಂದರೆ ವ್ಯಾಲ್ಯೂಸ್, ಮಾನವೀಯತೆ ದೃಷ್ಟಿಯಾದರೂ ಇದೆಯಾ? ಎಲ್ಲರನ್ನೂ ಭಗವಂತ ಅಂತ ನೋಡ್ತಿದ್ಯಾ? ನ ಆಸ್ತೆ ಧರ್ಮೆ ನ ವಿಚಾರೈ. ಧರ್ಮ ವಿಚಾರವನ್ನು ಮಾಡ್ತಿದ್ಯಾ? ಒಬ್ಬರ ಹಿರಿಯರ ಹತ್ರ ಹೋಗಿ ಹೇಗಿರಬೇಕು ಸ್ವಾಮಿ ಅಂತ ಕೇಳ್ತಿದ್ಯಾ? ನ ವಿಚಾರೈ. ಸರಿ, ಈ ವ್ಯಾಲ್ಯೂಸು ಬೇಡಪ್ಪ ಬಿಡು. ಸತ್ಯವನ್ನು ಹೇಳ್ತಿದ್ಯಾ? ಇಲ್ಲ, ಸತ್ಯವನ್ನು ಹೇಳ್ತೀನಿ, ಆದರೆ ನನಗೆ ಯಾವಾಗ ಅನುಕೂಲವೋ ಅವಾಗ ಹೇಳ್ತೀನಿ. ಸ್ಪೀಕಿಂಗ್ ಟ್ರೂತ್ ವೆನ್ ಇಟ್ ಇಸ್ ಕನ್ವೀನಿಯಂಟ್ ಫಾರ್ ಮೀ. ಆ ಥರ ಪಾಲಿಸಿ ನಮ್ದು ಇವಾಗ. ನ ಧರ್ಮೇ ನ ವಿಚಾರೈ. ಸರಿ, ಇದು ಯಾವುದು ಬೇಡ, ಹೋಗಲಿ. ವೇದಾಂತದ ಕಡೆ ಇಂಟ್ರೆಸ್ಟ್ ಇದೆಯಾ? ಹ್ಞೂ ಸ್ವಾಮಿ, ವೇದಾಂತದ ಕಡೆ ಇಂಟ್ರೆಸ್ಟ್ ಇದೆ. ವೇದಾಂತದ ಕಡೆ ಇಂಟ್ರೆಸ್ಟ್ ಅಂದರೆ ಶಾಸ್ತ್ರೀಯವಾಗಿ ಸಂಪ್ರದಾಯ ರೀತಿಯಲ್ಲಿ ವೇದಾಂತದ ಬಗ್ಗೆ ಇಂಟ್ರೆಸ್ಟ್ ಇರಬೇಕು. ಪುಸ್ತಕವನ್ನು ಓದೋದು, ಆಮೇಲೆ ಡಿಬೇಟ್ ಮಾಡೋದು, ಆ ಥರ ಅಲ್ಲ. ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುನ ಹಿಡಿದು ಸಂಪ್ರದಾಯ ರೀತಿಯಲ್ಲಿ ವೇದಾಂತವನ್ನು ಕಲಿಬೇಕು ಅನ್ನೋ ಆಸೆ ಇದ್ದರೆ ಓಕೆ. ವೇದಾಂತ ಇವಾಗ ಹೇಗಾಗ್ಬಿಟ್ಟಿದೆ ಅಂದರೆ ಪ್ರತಿ ಮನೆಯಲ್ಲೂ ವೇದಾಂತವೇ. ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತಾರೆ ಆರ್ಮ್ ಚೇರ್ ಫಿಲಾಸಫಿ ಅಂತ. ಆರಾಮಾಗಿ ಆರ್ಮ್ ಚೇರಲ್ಲೋ ಕೂತ್ಕೊಳ್ಳೋದು, ಪುಷ್ ಬ್ಯಾಕ್ ಥರ ಇರುತ್ತೆ, ಕೈಯಲ್ಲಿ ಕಾಫಿ ಹಿಡ್ಕೊಳ್ಳೋದು,
ಇನ್ನೊಂದು ಇಲ್ಲಿ ನ್ಯೂಸ್ ಪೇಪರ್ ಓದ್ತಾ ಫಿಲಾಸಫಿ ಮಾತಾಡೋದು, ಅದನ್ನೇ ಇವಾಗ ವೇದಾಂತ ಆಗೋಗಿದೆ. ಆ ಥರ ಅಲ್ಲ, ಸಂಪ್ರದಾಯ ರೀತಿಯಲ್ಲಿ ಶ್ರವಣ ಮನನಯೋ ಕರೆಕ್ಟಾಗಿ ಶ್ರವಣ ಮನನ ವಿಚಾರವನ್ನು ಮಾಡಿದ್ಯಾ. ಕಿಂ ನಿಧಿಧ್ಯಾಸಿತವ್ಯ, ಶ್ರವಣ ಮಾಡಿಲ್ಲ, ಮನನ ಇಲ್ಲ, ಆದರೆ ನಿಧಿಧ್ಯಾಸನಂ ಧ್ಯಾನ ಮಾಡ್ತೀನಿ ಸ್ವಾಮಿ ಅಂತಂದರೆ ನಿಂಗೆ ಧ್ಯಾನ ಯಾವ್ದ್ರ ಮೇಲೆ ಮಾಡೋಕ್ಕೆ ಸಾಧ್ಯ? ಶ್ರವಣ ಮಾಡಿದರೆ ತಾನೆ. ಶ್ರವಣಕ್ಕೊಂದು ವಸ್ತು ಬೇಡವಾ? ಮನನಕ್ಕೊಂದು ವಸ್ತು ಬೇಡವಾ? ಕರೆಕ್ಟಾಗಿ ಶ್ರವಣ ಮನನ ಆಗಿದ್ದರೆ ನಿಧಿಧ್ಯಾಸಿತವ್ಯ. ಆತ್ಮಧ್ಯಾನ ಮಾಡ್ತೀನಿ ಅಂತ, ಆತ್ಮಧ್ಯಾನ ಮಾಡೋಕ್ಕೆ ಫಸ್ಟ್ ಆತ್ಮ ಅಂದರೆ ಏನೋ ಗೊತ್ತಿರಬೇಕಲ್ಲ, ಕರೆಕ್ಟ್ ತಿಳಿದಿರಬೇಕಲ್ಲ. ಕಿಂ ನಿಧಿಧ್ಯಾಸಿತವ್ಯಂ, ಇದು ಯಾವುದೂ ಮಾಡದೇ ಇದ್ದಾಗ ಹೇಗಪ್ಪ? ದಯವಿಟ್ಟು ಭಗವಂತ ಕ್ಷಮಿಸು, ಮಾಡುವಂತಹ ಪ್ರತಿಯೊಂದು ಕ್ರಿಯೆಯಲ್ಲಿಯೂ ಲೋಪವಿದೆ. ಮನಸ್ಸು ಎಲ್ಲೆಲ್ಲೋ ರಾಜಸಿಕವಾಗಿ ತಾಮಸಿಕವಾಗಿ ಹೋಗ್ತಿದೆ, ಪ್ರವೃತ್ತಿ ಮಾರ್ಗದಲ್ಲಿ ಹೋಗ್ತಿದೆ. ದಯವಿಟ್ಟು ಕ್ಷಮಿಸು, ನನ್ನನ್ನು ಕಾಪಾಡು. ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಶಿವಾಪರಾಧ ಕ್ಷಮಾಪಣ ಸ್ತೋತ್ರಂ ಶ್ಲೋಕ 6 ಹಾಗೂ 7. ಸ್ನಾತ್ವಾ ಪ್ರತ್ಯೂಷಕಾಲೇ ಸ್ನಪನ ವಿಧಿವಿಧೌ ನಾಹೃತಂ ಗಾಂಗತೋಯಂ ಪೂಜಾರ್ಥಂ ವಾ ಕದಾಚಿದ್ ಬಹುತರ ಗಹನಾತ್ ಖಂಡಬಿಲ್ವಿದಳಾನಿ ನಾನೀತಾ ಪದ್ಮಮಾಲಾ ಸರಸಿ ವಿಕಸಿತ ಗಂಧಧೂಪೇ ತ್ವದರ್ಥಂ. ಕೆಲವು ಪುಸ್ತಕದಲ್ಲಿ ಗಂಧಪುಷ್ಪೇ ತ್ವದರ್ಥಂ, ಪರವಾಗಿಲ್ಲ. ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. 4 ಅವಸ್ಥೆ ಆಯಿತು. ಶೈಶವ, ಬಾಲ, ಯೌವನ ಅಥವಾ ಯುವ, ವಾರ್ಧಕ್ಯ. ಆಮೇಲೆ ಶ್ರೌತ ಸ್ಮಾರ್ತ ಕರ್ಮವನ್ನು ನೋಡಿದ್ವಿ. ಯಾವುದನ್ನೂ ಮಾಡೋಕ್ಕಾಗಲಿಲ್ಲ, ಆದ್ದರಿಂದ ಶಿವ ಕ್ಷಂತವ್ಯ, ಕ್ಷಮಿಸು ಅಂತ ಕೇಳಿದ್ದಾಯಿತು. ಈ 6 ಹಾಗೂ 7ನೇ ಶ್ಲೋಕದಲ್ಲಿ ದೇವಯಜ್ಞ, ಪೂಜೆಯನ್ನೂ ಮಾಡ್ತಿಲ್ಲ ನಾನು, ಅದರಿಂದನೂ ಕ್ಷಮೆ ಕೇಳ್ತಿದ್ದೀನಿ ಅಂತ 2 ಶ್ಲೋಕ ಹೇಳುತ್ತೆ. ನಮಗೆ ಶ್ರೌತ ಹಾಗೂ ಸ್ಮಾರ್ತ ಕರ್ಮ ಮಾಡೋಕ್ಕಾಗಲಿಲ್ಲ ಅಂದರೆ ಶಾಸ್ತ್ರವೇ ಪಂಚಮಹಾಯಜ್ಞ ಅಂತ ನಮಗೆ ವಿಧಿಸಿದೆ. ಪಂಚಮಹಾಯಜ್ಞ ಬಹಳ ಸುಲಭ, ನಿತ್ಯವೂ ನಾವು ಮಾಡಲೇಬೇಕು. ಅದನ್ನೂ ಮಾಡೋಕ್ಕಾಗಲಿಲ್ಲ ಅಂತ. ಏನು ಪಂಚಮಹಾಯಜ್ಞ? ಸುಮಾರು ಜನಕ್ಕೆ ಗೊತ್ತಿದೆ. ದೇವಯಜ್ಞ, ಸಿಂಪಲ್ ವರ್ಷಿಪ್. ಷೋಡಶೋಪಚಾರ ಪೂಜೆ ಆಗದೇ ಇದ್ದರೂ ಕುಲದೇವರನ್ನು ದೀಪ ಹಚ್ಚಿ ಒಂದು ನಮಸ್ಕಾರ ಮಾಡೋದು ದೇವಯಜ್ಞವೇ. ಅಷ್ಟಾದರೂ ಮಾಡಿ ಅಂತ. ಇನ್ನು ಹೆಚ್ಚು ಮಾಡಬೇಕು, ಪಂಚಾಯತನ ಪೂಜೆ ಮಾಡಬೇಕು. ನಮಗೋ ಬೇಡದೇ ಇರೋ ಕೆಲಸವೇ ಜಾಸ್ತಿ, ಪ್ರಿಆಕ್ಯುಪೇಷನ್ ಜಾಸ್ತಿ. ಆದ್ದರಿಂದ ಶಾಸ್ತ್ರ ಹೇಳಿದ ಕರ್ಮವನ್ನೆಲ್ಲ ಬಿಟ್ಟಿರೋದ್ರಿಂದ ಅಟ್ಲೀಸ್ಟ್ ಸಿಂಪಲ್ ವರ್ಷಿಪ್ ಇಲ್ಲ ಮಾನಸ ಪೂಜೆ ಆದರೂ ಮಾಡಿ. ಮಾನಸಿಕವಾಗಿ ನಿಮ್ಮ ಇಷ್ಟ ದೇವತೆಯೋ ನಿಮ್ಮ ಕುಲದೇವತೆಯನ್ನು ಭಾವನೆ ಮಾಡ್ತಾ ಆ ದೇವರಿಗೆ ಮಾನಸಿಕವಾಗಿ ಷೋಡಶೋಪಚಾರ ಪೂಜೆಯೋ ಪಂಚೋಪಚಾರ ಪೂಜೆಯೋ ಮಾಡ್ತಾ ಬನ್ನಿ ಅಂತ. ದೇವಯಜ್ಞ. ಪಿತೃಯಜ್ಞ, ತಂದೆ ತಾಯರಿಗೆ, ತಾತ ಅಜ್ಜಿಯಂದರಿಗೆ, ತಂದೆ ತಾಯಿಗೆ, ಗುರು ಹಿರಿಯರಿಗೆ ಮರ್ಯಾದೆ ಕೊಡುವಂಥದ್ದು ಇದ್ದಾಗ, ಹೋದ್ಮೇಲಲ್ಲ. ಹೋದ್ಮೇಲೆ ಶ್ರದ್ಧೆಯಿಂದ ಶ್ರಾದ್ದವನ್ನು ಮಾಡೋದು. ಮದುವೆ ಆದಮೇಲೆ ತಂದೆ ತಾಯಿರನ್ನು ಓಲ್ಡ್ ಏಜ್ ಹೋಮ್ಗೆ ಕಳಿಸ್ದೇ ಇರೋವಂಥದ್ದು, ಇದೆಲ್ಲ ಪಿತೃಯಜ್ಞವೇ. ಇಷ್ಟಾದರೂ ಮಾಡಬೇಕು. ಬ್ರಹ್ಮಯಜ್ಞ. ಬ್ರಹ್ಮ ಅಂದರೆ ವೇದಯಜ್ಞ. ಕಿಂಚಿತ್ ವೇದಾಧ್ಯಯನವನ್ನು ಮಾಡೋದು. ಆಮೇಲೆ ಆಸಕ್ತರಿಗೆ ಅದನ್ನು ಹೇಳ್ಕೊಡೋದು. ಇಲ್ಲ ಕೆಲವು ಸ್ಮೃತಿ ಗ್ರಂಥವನ್ನು ಅಧ್ಯಯನ ಮಾಡೋದು, ನಮ್ಮ ಆಚರಣೆಗೆ ತರೋದು, ಆಸಕ್ತರಿಗೆ ಅದನ್ನು ಹೇಳ್ಕೊಡೋದು. ಹಾಗೆ ಮಾಡೋದ್ರಿಂದಲೇ ನಮ್ಮ ಸಂಸ್ಕೃತಿ, ನಮ್ಮ ಶಾಸ್ತ್ರ ನೆಕ್ಸ್ಟ್ ಜನ್ರೇಷನ್ನಾಗಿ ನಾವು ತೊಗೊಂಡು ಹೋಗ್ಬೋದು. ಇಲ್ಲ ಅಂದರೆ ಅದು ಒಂದೇ ಸ್ಟಾಗ್ನೇಟಾಗಿ ಒಂದು ಕಡೆ ಕೂತ್ಬಿಡುತ್ತೆ. ಯಾರಿಗೂ ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಸಂಪ್ರದಾಯದ ಬಗ್ಗೆ ಹಿರಿಮೆ ಇರೋದಿಲ್ಲ. ಕೆಲ ಮಟ್ಟದಲ್ಲೇ ನೋಡ್ತಾರೆ.
ನಮ್ಮ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಆಸಕ್ತರಿಗೆ ಕಿಂಚಿತ್ತಾದರೂ ಹೇಳ್ಕೊಡ್ಬೇಕು. ಅದನ್ನು ಬ್ರಹ್ಮಯಜ್ಞ ಇಲ್ಲ ವೇದಯಜ್ಞ, ವೇದಿಕ್ ಸ್ಟಡಿ, ಮನುಷ್ಯ ಯಜ್ಞ, ಮನುಷ್ಯರಿಗೆ ಸಹಾಯ ಮಾಡುವಂಥದ್ದು. ಎಲ್ಲರಿಗೂ ಹಣಕಾಸನ್ನು ಕೊಟ್ಟೇ ಸಹಾಯ ಮಾಡಬೇಕು ಅಂತಿಲ್ಲ. ನೀಡ್ ನಾಟ್ ಬಿ ಫೈನಾನ್ಷಿಯಲ್. ಸರ್ವೀಸ್ ಅಥವಾ ಕನ್ಸೋಲಿಂಗ್ ವರ್ಡ್ಸ್ ಹೇಳುವಂಥದ್ದು, ಯಾರಿಗಾರು ನಮ್ಮ ಟೈಮನ್ನು ಕೊಡುವಂಥದ್ದು, ಅವರ ಕಷ್ಟವನ್ನು ಹೇಳ್ಕೊಡೋದಕ್ಕೆ ವಿ ಗಿವ್ ಅವರ್ ಟೈಮ್. ಇದೆಲ್ಲ ಕಮ್ಸ್ ಅಂಡರ್ ಮನುಷ್ಯ ಯಜ್ಞ. ಇನ್ನೊಂದು ಭೂತ ಯಜ್ಞ. ಎಲ್ಲ ಜೀವರಾಶಿಗಳನ್ನು ರೆಸ್ಪೆಕ್ಟ್ ಮಾಡುವಂಥದ್ದು. ಅದು ಗಿಡ ಮರ ಆಗಿರಲಿ, ಪ್ರಾಣಿ ಪಕ್ಷಿ ಆಗಿರಲಿ, ಅಥವಾ ಎನ್ವೈರ್ಮೆಂಟ್ ಆಗಿರಲಿ. ಭೂತಯಜ್ಞವು ಎನ್ವೈರ್ಮೆಂಟ್ ಜೊತೆಗೆ ಬರುತ್ತೆ. ಸೇವ್ ಸಾಯಿಲ್, ಕಾವೇರಿ ಕಾಲಿಂಗ್, ಇದೆಲ್ಲ ಆಸಕ್ತಿ ಇದ್ದರೆ ಒಂದು ಸಂಸ್ಥೆ ಜೊತೆಗೆ ಸೇರ್ಕೊಂಡು ಮಾಡ್ಬೋದು. ಇಲ್ಲ ಅಂದರೆ ನಮ್ಮ ಶಾಸ್ತ್ರದಲ್ಲಿ ಯಾವಾಗಲೂ ಕಾವೇರಿ ಕಾಲಿಂಗ್ ಆಯಿತು, ಯಾವಾಗಲೂ ಸೇವ್ ಸಾಯಿಲ್ ಆಯಿತು. ನಮ್ಮ ನಾಡು, ನಮ್ಮ ಮರ, ನಮ್ಮ ಮಣ್ಣು, ನಾವಿರುವಂತಹ ಜಾಗ, ನಮ್ಮ ಪರಿಸರವನ್ನು ಶುದ್ಧವಾಗಿ ಇಟ್ಕೊಳ್ಳೋದೇ ಭೂತಯಜ್ಞ. ಪ್ಲಾಸ್ಟಿಕ್ಕನ್ನು ಅಲ್ಲಲ್ಲಿ ಹಾಕದೇ ಇರೋವಂಥದ್ದು ಎಲ್ಲ ಭೂತಯಜ್ಞದಲ್ಲಿ ಬರುತ್ತೆ. ಇದು ಪಂಚಮಹಾಯಜ್ಞ. ಇದು ಶ್ರೌತ ಸ್ಮಾರ್ತ ಕರ್ಮವನ್ನು ಮಾಡದೇ ಇರೋರಿಗೆ ಇದು ಶಾಸ್ತ್ರವು ಸಹಜವಾಗಿ, ಸಾಧಾರಣವಾಗಿ, ಸುಲಭವಾಗಿ ಹೇಳಿಕೊಟ್ಟಿರುವಂತಹ ವಿಧಿ. ಇದರಲ್ಲಿ ಆದಿಶಂಕರಾಚಾರ್ಯರು ದೇವಯಜ್ಞವನ್ನು ಹೈಲೈಟ್ ಮಾಡ್ತಿದ್ದಾರೆ. ಪ್ರತ್ಯೂಷಕಾಲೇ ಸ್ನಾತ್ವ ನ. ಬೆಳಗ್ಗೆ ಎದ್ದೇ ಇಲ್ಲ ನಾನು, ಸೂರ್ಯೋದಯಕ್ಕಿಂತ ಮುಂಚೆ ನಮಗೆ ಏಳುವಂತಹ ಅಭ್ಯಾಸವೇ ಇಲ್ಲ. ಸೂರ್ಯ ಪ್ರತ್ಯಕ್ಷ ದೇವತ. ನೀವೆಲ್ಲ ಕೇರಳಕ್ಕೆ ಹೋಗಿ ನೋಡಿ, 6 ಗಂಟೆ, ಸುಮಾರು 6 ಗಂಟೆ ಜನರಲ್ ಟೈಮ್ ಸೂರ್ಯ ಉದಯ ಅಂದರೆ 5:15 ಎದ್ದು ಸ್ನಾನ ಮಾಡಿ 5:55ಕ್ಕೆ ದೀಪವನ್ನು ಹಚ್ಚಿ, ಕೇರಳ ಲ್ಯಾಂಪ್ ಅಂತ ಬರುತ್ತಲ್ಲ, ಹಚ್ಚಿ ಮನೆ ಹೊರಗಡೆ ವೆಲ್ಕಮ್ ಮಾಡ್ತಾರೆ ಸೂರ್ಯನನ್ನು. ನಮ್ಮ ಶಾಸ್ತ್ರ ಓದೇ ಹೇಳಿರೋದು. ಸೂರ್ಯ ಉದಯಕ್ಕಿಂತ ಮುಂಚೆ ಎದ್ದು ಸಂಧ್ಯಾ ವಂದನೆಯನ್ನೇ ಮುಗಿಸ್ಬೇಕು. ಪ್ರತ್ಯೂಷ ಕಾಲ ಅಂದರೆ ಅರ್ಲಿ ಮಾರ್ನಿಂಗ್, ಸೂರ್ಯೋದಯದ ಸಮಯ, ಅದಕ್ಕಿಂತ ಮುಂಚೆ ಅಂತ ತಗೊಳ್ಬೋದು. ನಾವು ಹೇಳೋದೇ ಇಲ್ವೇ, 8-8:30 ಮೇಲೆ ಸಂಧ್ಯಾ ವಂದನೆ. ಅದು ಯಾರಿಗೂ ಗೊತ್ತಿಲ್ಲ, ಸೂರ್ಯನಿಗೂ ಅಥವಾ ಇನ್ಯಾರಿಗೂ ಗೊತ್ತಿಲ್ಲ. ಸ್ನಾತ್ವ, ಎದ್ದು ಸ್ನಾನವೂ ಮಾಡಿಲ್ಲ. ಆಮೇಲೆ ಗಾಂಗತೋಯಂನ ಆಹೃತಂ. ಗಾಂಗತೋಯಂನ ಆಹೃತಂ, ಪೂಜೆಗೆ ಸ್ನಾನ ಆದಮೇಲೆ ಭಗವಂತನ ಅಭಿಷೇಕಕ್ಕೆ ಗಂಗೆಯನ್ನು ತಂದು ಪೂಜೆ ಮಾಡಲಿಲ್ಲ. ಅದು ಹೇಗೆ ಸ್ವಾಮಿ ಆಗುತ್ತೆ? ನಾವಿರೋದು ಟೌನಲ್ಲಿ, ಗಂಗೆ ಇರೋದು ಎಲ್ಲಿ? ಹಾಗೇನಿಲ್ಲ, ಈಗ ಗಂಗಾ ತಾಲಿ ಎಲ್ಲ ಸಿಗುತ್ತಲ್ಲ, ಒಂದು ಡ್ರಾಪ್ ಹಾಕಿದ್ರೂ ಸಾಕು ಕಲಶ ಪೂಜೆಗೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಭಾವನೆ ತಾನೇ ಇದಲ್ಲ. ಸ್ನಾನ ಮಾಡಬೇಕಾದ್ರೂ ಈ ಮಂತ್ರವನ್ನು ಹೇಳಬೇಕು ಅಥವಾ ಈ ಶ್ಲೋಕವನ್ನು. ಅದು ಕಾವೇರಿಯೋ ಕಾರ್ಪೊರೇಷನ್ ನೀರಾದ್ರೂ ಆ ಭಾವನೆಯಿಂದ, ಈ ನೀರು ಗಂಗಾಜಲ ಅನ್ನುವ ಭಾವನೆಯಿಂದ ಮಾಡಿದ್ರೆ ದೇಹದ ಕೊಳುಕು, ಮನಸ್ಸಿನ ಕೊಳುಕು ಎಲ್ಲ ಹೋಗುತ್ತೆ. ಈಗ ಗೌರ್ಮೆಂಟೇ ರಿಲೀಸ್ ಮಾಡಿದೆ, ಯಾರಿಗೆಲ್ಲ ಗಂಗೆ ಬೇಕೋ 1 ಲೀಟರ್ ಗೌರ್ಮೆಂಟೇ ಶುದ್ಧ ಗಂಗೆಯನ್ನು ಕಳಿಸ್ತಾರೆ. ನೀವು ನೋಡಿ ಗೌರ್ಮೆಂಟ್ ವೆಬ್ಸೈಟಲ್ಲಿ. ಉತ್ತರ ಪ್ರದೇಶ ಗೌರ್ಮೆಂಟ್ ಹಂಗೆ ಮಾಡಿದೆ. ವಾರಣಾಸಿಯಿಂದ ಗಂಗೆಯನ್ನು ನೀವು ಬೆಂಗಳೂರಲ್ಲಿದ್ದು ತರಿಸ್ಬೋದು. ಇರಲಿ. ಸೊ ಗಾಂಗತೋಯಂನ ಆಹೃತಂ, ಅಭಿಷೇಕಕ್ಕೆ ಒಂದು ದಿವಸವೂ ಗಂಗೆ ನೀರನ್ನು ಉಪಯೋಗಿಸಲಿಲ್ಲ. ಸ್ನಪನ ವಿಧಿವಿಧೌ ನಾಹೃತಂ ಗಾಂಗತೋಯಂ. ಸ್ನಪನ ಅಂದರೆ ಅಭಿಷೇಕ, ಸ್ನಪನ ವಿಧಿವಿಧೌ, ಅಭಿಷೇಕಕ್ಕೆ ಉಪಯೋಗ ಆಗುವಂತಹ ನೀರನ್ನು ಎಂದಿಗೂ ನಾ ತರಲಿಲ್ಲ. ನ ಆಹೃತಂ. ಪೂಜಾರ್ಥಂ ಕಂಡಬಿಲ್ವಿ ದಳಾನಿ ನ ಆಹೃತಾನಿ. ನ ಆಹೃತಾನಿಯನ್ನು ಸಪ್ಲೈ ಮಾಡ್ಕೊಳ್ಬೇಕು. ಇಟ್ ಇಸ್ ಅಂಡರ್ಸ್ಟುಡ್. ಶಿವನ ಪೂಜೆಗೆ ಯಾವುದು ಮುಖ್ಯ? ಅಭಿಷೇಕ ಆದಮೇಲೆ ಬಿಲ್ವಾರ್ಚನೆ. ಪೂಜಾರ್ಥಂ,
ಪೂಜೆಗೋಸ್ಕರ ಖಂಡ ಬಿಲ್ವಿ ದಳಾನಿ, ಬಿಲ್ವಪತ್ರೆಯನ್ನು ತಂದು ಪೂಜೆ ನಿತ್ಯವೂ ಮಾಡಲೇ ಇಲ್ಲ. ಪ್ರಯತ್ನವೇ ಪಡಲಿಲ್ಲ ಅಂತಿದ್ದಾರೆ. ಅಯ್ಯೋ ಈಗೆಲ್ಲ ಸಿಗಲ್ಲ ಸ್ವಾಮಿ, ಬಹಳ ಕಾಸ್ಟ್ಲಿ. ಶಂಕರರು ಹೇಳ್ತಾರೆ, ಇಲ್ಲ, ಬಹುತರ ಗಹನಾತ್, ಎಲ್ಲೂ ಸಿಗದೆ ಇದ್ದರೂ ಕಾಡಿಗಾದರೂ ನೀವು ಹೋಗಿ ತರಬೇಕು. ಬಹುತರ ಗಹನಾತ್ ಮೀನ್ಸ್ ಇನ್ಯಾಕ್ಸೆಸಿಬಲ್ ಪ್ಲೇಸಸ್, ಅಂದರೆ ಕಾಡು, ಫಾರೆಸ್ಟ್, ಅಲ್ಲಿ ಹೋದಾದರೂ ನೀನು ಬಿಲ್ವದಳವನ್ನು ತಂದು ಅರ್ಚನೆ ಮಾಡಲೇಬೇಕು. ಕದಾಚಿತ್ ಅಟ್ಲೀಸ್ಟ್ ಒಂದು ಶಿವರಾತ್ರಿಗಾದರೂ ತಂದು ಪೂಜೆ ಮಾಡ್ತೀಯಾ, ಅರ್ಚನೆ ಮಾಡ್ತೀಯಾ? ಅದು ಮಾಡಲಿಲ್ವೇ? ಇಲ್ಲ ಸ್ವಾಮಿ, ನಾವೆಲ್ಲ ಮಾಡ್ತಿದ್ದೀವಿ. ಸರಿ, ಸ್ವಲ್ಪ ವರ್ಷದಿಂದ ಶುರು ಮಾಡ್ಕೊಂಡಿರ್ತೀವಿ, ಚಿಕ್ಕ ವಯಸ್ಸಲ್ಲಿದ್ದಾಗಲ್ಲ. ಇಲ್ಲಿ ಕೆಲವು ಪುಸ್ತಕದಲ್ಲಿ ಅಖಂಡ ಬಿಲ್ವಿ ದಳಾನಿ ಅಂತಿದೆ. ಅದು ಅರ್ಥ ಸರಿಯೇ ಆದರೂ ಮೀಟ್ರಿಗೆ ಬರಲ್ಲ. ಖಂಡ ಬಿಲ್ವಿ ದಳಾನಿ ವಿಲ್ ಫಿಟ್ ಇನ್ ದ ಮೀಟರ್, ಛಂದಸ್ಸಿಗೆ ಸರಿ ಹೊಂದುತ್ತೆ. ಅಖಂಡ ಒಂದು ಆ ಎಕ್ಸ್ಟ್ರಾ ಆದ್ದರಿಂದ ಅದು ಕರೆಕ್ಟಾಗಿ ಹೊಂದಲ್ಲ. ಬಟ್ ಅರ್ಥ ಅಖಂಡ ಬಿಲ್ವಿ ದಳಾನಿ ಅಂತ ತೊಗೊಂಡು ಹೇಳಬೇಕಂದ್ರೆ ಖಂಡ ಬಿಲ್ವಿ ದಳಾನಿ ಅಂತ ಹೇಳಿದ್ರೆ ಒಳ್ಳೆಯದು. ಅಖಂಡ ಬಿಲ್ವಿ ದಳಾನಿ ಅಂದರೆ ಶುದ್ಧವಾದ ಎಲೆ ಹರಿಯದಂಥ ಬಿಲ್ವದಳ ಮತ್ತು ಹಣ್ಣದ ಸಮೇತ ಅಂತ. ಪೂಜಾರ್ಥಂ ಖಂಡ ಬಿಲ್ವಿ ದಳಾನಿನ ಆಹೃತಾನಿ ಕದಾಚಿತ್ ಬಹುತರ ಗಹನಾತ್. ಆಮೇಲೆ ಪದ್ಮಮಾಲಾನ ಆನೀತ ಸರಸಿ ವಿಕಸಿತ, ನದಿಯಲ್ಲಿ ಅರಳಿರುವಂತಹ ವಿಕಸಿತ ಪದ್ಮವನ್ನು, ತಾವರೆ ಹೂವನ್ನು ತಗೊಂಡು ಅದನ್ನು ಮಾಲೆ ಮಾಡಿ ನ ಆನೀತ, ನಿನಗೆ ಹಾಕಲಿಲ್ಲ ನಾನು ಪರಮೇಶ್ವರ. ಗಂಧ ಧೂಪೈಹಿ ತ್ವದರ್ಥಂ, ಗಂಧ, ಪುಷ್ಪ, ಧೂಪ, ದೀಪ, ಇದು ಯಾವುದು, ಮುಂದಿನ ಶ್ಲೋಕವು ಹಾಗೆ ಬರ್ತಲ್ಲ ನೋಡುವ, ಇದು ಯಾವುದೂ ಮಾಡಲಿಲ್ಲ. ಕಿಂಚಿತ್ ಸಕೃತ್, ಯಾವತ್ತೂ ಮಾಡಲಿಲ್ಲ. ಕಾರಣ ಮಾತ್ರ ಹೇಳ್ತಿದ್ದೀನಿ. ಅದರಿಂದ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಮುಂದಿನದು ದುಗ್ಧೈರ್ಮಧ್ವಾಜ್ಯುತೈರ್ದಧಿ ಸಿತಸಹಿತೈಃ ಸ್ನಾಪಿತಂ ನೈವ ಲಿಂಗಂ ನೋಲಿಪ್ತಂ ಚಂದನಾದ್ಯೈ ಕನಕವಿರಚಿತೈಃ ಪೂಜಿತಂ ನಃ ಪ್ರಸೂನೈಃ ಧೂಪೈಃ ಕರ್ಪೂರದೀಪೈರ್ವಿವಿಧರಸಯುತೈಃ ನೈವ ಭಕ್ಷ್ಯೋಪಹಾರೈಃ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಶಿವನ ಅಭಿಷೇಕ 6-7 ಶಿವಪೂಜೆಯನ್ನು ಹೇಳುತ್ತೆ. ಪಂಚಾಯತನ ಪೂಜೆ ಇಲ್ಲ, ವಿಶೇಷವಾಗಿ ಶಿವಪೂಜಾ, ಶಿವಲಿಂಗ ಪೂಜಾ. ದುಗ್ಧ ಅಂದರೆ ಹಾಲು, ಮಧು ಅಂದರೆ ಜೇನುತುಪ್ಪ, ಹನಿ, ಆಜ್ಯ ಘಿ. ನೋಡಿ ಅಲ್ಲಿ ದುಗ್ಧೈರ್ ಮಧ್ವಾಜ್ಯ ಅಂತಿದ್ದಲ್ವ, ಹಾಲು, ಜೇನು ತುಪ್ಪ, ದಧಿ ಮೊಸರು, ಸಿತ ಅಂದರೆ ಸಕ್ಕರೆ ಇಲ್ಲ ಬೆಲ್ಲ, ಸಹಿತೈಹಿ, ಸಹಿತ ಅನ್ನೋದು ಇನ್ನೊಂದು ಪದಾರ್ಥ ಅಲ್ಲ, ಪಂಚಾಮೃತವನ್ನು ಜೊತೆಗೆ ಸೇರಿಸಿ ಮಿಕ್ಸ್ ಮಾಡುವಂತಹ ಸಹಿತೈಹಿ. ನೈವ ಸ್ನಾಪಿತಂ ಲಿಂಗಂ, ಸ್ನಾಪಿತಂ ಅಂದರೆ ಅಭಿಷಿಕ್ತಂ, ಪಂಚಾಮೃತ ಅಭಿಷೇಕವನ್ನು ಮಾಡಲೇ ಇಲ್ಲ. ಅದಾದಮೇಲೆ ಅಲಂಕಾರ, ನೋಲಿಪ್ತಂ, ಚಂದನವನ್ನು ಲೇಪನೇ ಮಾಡಲಿಲ್ಲ, ಅಲಂಕಾರಕ್ಕೋಸ್ಕರ. ನೋಲಿಪ್ತಂ ಚಂದನಾದ್ಯೈಃ ಕನಕ ವಿರಚಿತೈಃ ಪೂಜಿತಂ ನ ಪ್ರಸೂನೈಃ, ಪ್ರಸೂನೈಃ ನ ಪೂಜಿತಂ. ಪ್ರಸೂನೈಃ ಅಂದರೆ ಹೂವು, ದಳ, ಎಲೆಗಳು, ಸುಗಂಧವಾದ ಪರಿಮಳಭರಿತವಾದಂತಹ ಹೂವಿಂದ, ಎಲೆಯಿಂದ ನಿನ್ನನ್ನು ಅರ್ಚನೆ ಮಾಡಲಿಲ್ಲ. ಸರಿ, ಪ್ರತಿನಿತ್ಯ ನಮಗೆಲ್ಲ ಹೂವು ಸಿಗಲ್ಲ ಸ್ವಾಮಿ ಅಂತಂದರೆ ಕನಕ ವಿರಚಿತೈಹಿ, ಕೆಲವು ಸಮಯದಲ್ಲಿ ಸಿಗಲ್ಲ. ಆಗ ಬೆಳ್ಳಿಯಲ್ಲಿಯೋ ಚಿನ್ನದಲ್ಲಿಯೋ ಬಿಲ್ವಪತ್ರೆ ಸುಮಾರು ಜನದ ಮನೇಲಿರುತ್ತೆ, ಅದನ್ನು 108 2 ಸೆಟ್ ಮಾಡಿಸ್ಕೊಂಡು ಶಿವ ಅಷ್ಟೋತ್ತರವನ್ನು ಮಾಡೋದು. ಇವತ್ತು ಒಂದು ಸೆಟ್ಟು, ನಾಳೆ ಇನ್ನೊಂದು, ಇದನ್ನು
ನೀರನ್ನು ತೊಳೆದು ಮತ್ತೆ ಇನ್ನೊಂದು. ಹಾಗೆ ಕನಕ ವಿರಚಿತೈ, ಇಲ್ಲಿ ಕನಕ ಅಂದರೆ ಸುವರ್ಣ ಪುಷ್ಪ ಇಲ್ಲ ಸುವರ್ಣದ ಬಿಲ್ವದಳ ಅದು ಮಾಡಿಸ್ಕೊಳ್ಳೋದು, ಅದು ನಾನು ಮಾಡಲಿಲ್ಲ. ಅದಾದಮೇಲೆ ಧೂಪೈಹಿ, ಧೂಪ, ಕರ್ಪೂರ, ದೀಪ, ವಿವಿಧ ಸುತಯುತೈರ್ನೈವ ಭಕ್ಷ್ಯೋಪಹಾರೈಹಿ, ವಿವಿಧವಾದಂತಹ ನೈವೇದ್ಯ, ರಸಯುತೈಹಿ ಅಂತಿದೆ, ಅಂದರೆ ಟೇಸ್ಟಿ ಫುಡ್, ಅದೇನು ವೇಸ್ಟ್ ಆಗಲ್ಲ, ನಾವು ತಾನು ತಿಂತೀವಿ, ಭಗವಂತನಿಗೆ ನಿವೇದನೆ ಮಾಡೋದಷ್ಟೆ, ಅದು ಬರೋದು ನಮಗೇನೆ. ಇದು ಯಾವುದೂ ಮಾಡಲಿಲ್ಲ ಭಗವಂತ, ಸಿಂಪಲ್ ಆಗಿದೆ. ಸೊ ಅದಕ್ಕೆ ಇದಕ್ಕೇನು ಎಕ್ಸ್ಟ್ರಾ ಅರ್ಥ ಹೇಳೋದೇನು ಅವಶ್ಯಕತೆ ಇಲ್ಲ, ಸರಳವಾಗಿದೆ. ಈ ಶಿವ ಪೂಜೆಯನ್ನು ಮರ್ತಿದ್ದೀನಿ, ಶಿವ ಪಂಚಾಯತನ ಪೂಜೆಯನ್ನು ಮರ್ತಿದ್ದೀನಿ. ಪಂಚಮಹಾಯಜ್ಞದಲ್ಲಿ ಯಾವ ಯಜ್ಞವೂ ಮಾಡ್ತಿಲ್ಲ, ಅದರಲ್ಲೂ ದೇವಯಜ್ಞವನ್ನು ಬಿಟ್ಟಿದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸು. ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಈ ಸ್ತೋತ್ರವನ್ನು ಹೇಳೋದ್ರಿಂದ ಒಂದು ಕ್ಷಮೆಯಾಚನೆ, ಇನ್ನೊಂದು ತಪ್ಪು ಮಾಡಿದ್ದೀವಿ ಇನ್ನು ಮುಂದೆ ಮಾಡೋದು ಬೇಡ ಅನ್ನುವಂತಹ ಮನೋಭಾವದಿಂದ ಈ ಸ್ತೋತ್ರವನ್ನು ಪಾರಾಯಣ ಮಾಡಿದ್ರೆ ಎಲ್ಲ ಸರಿ ಹೋಗಬಹುದು. ಶಿವಾಪರಾಧ ಕ್ಷಮಾಪಣ ಸ್ತೋತ್ರಂ, ಶ್ಲೋಕ 8. ನಗ್ನೋ ನಿಸ್ಸಂಗಶುದ್ಧ ತ್ರಿಗುಣ ವಿರಹಿತೋಧ್ವಸ್ತಮೋಹಾಂಧಕಾರಃ ನಾಸಾಗ್ರೇನ್ಯಸ್ತದೃಷ್ಟಿರ್ವಿದಿತ ಭವಗುಣಾ ನೈವ ದೃಷ್ಟಃ ಕದಾಚಿತ್ ಉನ್ಮಾನ್ಯಾವಸ್ಥಾಯಾಂ ತ್ವಾಂ ವಿಗತಗಲಿಮಲಂ ಶಂಕರಂ ನ ಸ್ಮರಾಮಿ. ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. 7 ಶ್ಲೋಕವನ್ನು ನೋಡಿದ್ವಿ, 4 ಅವಸ್ಥೆಗಳು, ಆಮೇಲೆ ವೇದ ಪೂರ್ವ ಭಾಗವನ್ನು ಬಿಟ್ಟಿರುವಂಥದ್ದು, ಇಷ್ಟು 7 ಶ್ಲೋಕವನ್ನು ನೋಡಿದ್ವಿ. ಶೈಶವ ಅವಸ್ಥಾ, ಬಾಲ, ಯುವ, ವಾರ್ಧಕ್ಯ, ಆಮೇಲೆ ಶ್ರುತಿಯಲ್ಲಿ ಹೇಳಿರುವಂತಹ ಕರ್ಮವನ್ನು ಮಾಡದೇ ಇರುವಂಥದ್ದು, ಸ್ಮೃತಿಯಲ್ಲಿ ಹೇಳಿರುವಂತಹ ಕರ್ಮವನ್ನು ಬಿಡುವುದು, ಪಂಚಯಜ್ಞ ಕರ್ಮವನ್ನು ಮಾಡದೇ ಇರುವಂಥದ್ದು, ಕಿಂಚಿತ್ ಪೂಜವೂ ಮಾಡದೇ ಇರುವಂಥದ್ದು. ಇದಿಷ್ಟು 7 ಶ್ಲೋಕದಲ್ಲಿ ನೋಡಿದ್ವಿ. ಆದ್ದರಿಂದ ಹೇ ಭಗವಂತ, ಕ್ಷಂತವ್ಯ, ಸೀಕಿಂಗ್ ಫರ್ಗಿವ್ನೆಸ್. ವೇದ ಪೂರ್ವ ಭಾಗ ಆಯಿತು, ಅಂದರೆ ರಿಲಿಜಿಯಸ್ ಲೈಫ್ ಸ್ಟೈಲ್, ಯಾವುದನ್ನು ನಾನು ಫಾಲೋ ಮಾಡಲಿಲ್ಲ. ಈಗ ವೇದ ಅಂತ ಭಾಗ, ಅದನ್ನು ಫಾಲೋ ಮಾಡಲಿಲ್ಲ ಅಂತ ಶಂಕರಾಚಾರ್ಯರು ಈ 8ನೇ ಶ್ಲೋಕದಲ್ಲಿ ಹೇಳ್ತಾರೆ. ವೇದ ಪೂರ್ವ ಭಾಗ ರಿಲಿಜಿಯಸ್ ಲೈಫ್ ಸ್ಟೈಲ್, ವೇದ ಅಂತ ಭಾಗ ಸ್ಪಿರಿಚುವಲ್ ಲೈಫ್ ಸ್ಟೈಲ್. ವೇದ ಪೂರ್ವ ಭಾಗ ಧರ್ಮ, ವೇದ ಅಂತ ಭಾಗ ಮೋಕ್ಷ. ಅರ್ಥಕಾಮ ಅಂತ ಕೇಳಿದ್ರೆ ಧರ್ಮದ ಜೊತೆಗೆ ಅರ್ಥಕಾಮವು ಸೇರುತ್ತೆ. ಶ್ಲೋಕ ನೋಡಿ. ನಗ್ನಃ, ನಗ್ನಃ ಲಿಟ್ರಲಿ ಮೀನ್ಸ್ ನೇಕೆಡ್, ಬೆತ್ತಲೆ. ಇಲ್ಲಿ ಏನು ತಗೊಳ್ಬೇಕು? ಸನ್ಯಾಸ ಆಶ್ರಮ ಅಂತ ತಗೊಳ್ಬೇಕು. ಇಲ್ಲಾಂದರೆ ಅವಧೂತ ಸನ್ಯಾಸಿ, ವಿಚ್ ಇಸ್ ಅನ್ ಹೈಯೆಸ್ಟ್ ಫಾರ್ಮ್ ಆಫ್ ಸನ್ಯಾಸ. ಅವಧೂತ ಸನ್ಯಾಸ ಅಂದ್ರೇನು? ಎಲ್ಲವನ್ನು ಬಿಡುವಂಥದ್ದು, ವೈರಾಗ್ಯದಿಂದ ಎಲ್ಲವನ್ನ ಬಿಡುವುದು. ಈವನ್ ದ ಕ್ಲೋತ್ಸ್, ಕಿಂಚಿತ್ ಬಟ್ಟೆಯೂ ಇರೋದಿಲ್ಲ, ಲಂಗೋಟಿಯೂ ಇರೋದಿಲ್ಲ. ದಿಗಂಬರ ಅವಸ್ಥೆ ಇಸಿಕೊಳ್ಟು ಅವಧೂತ ಅವಸ್ಥೆ, ಅವಧೂತ ಸನ್ಯಾಸ ಅವಸ್ಥೆ. ದತ್ತಾತ್ರೇಯರು ನೋಡಿರ್ತೀವಿ, ಶಿವನಿಗೆ ದಿಗಂಬರಾಯ ನಮಃ ಅಂತ ಅಷ್ಟೋತ್ತರದಲ್ಲೇ ಬರುತ್ತೆ. ಅಂದರೆ ಆ ಅವಧೂತ ಸನ್ಯಾಸಿ ಕಾಡಿನಲ್ಲಿ ಸಂಚರಿಸ್ತಾ, ಕಾಡಲ್ಲಿ ಏನೆಲ್ಲ ಸಿಗುತ್ತೋ ಹಣ್ಣು ಹಂಪಲು ಬೇರುಗಳು ತಿನ್ಕೊಂಡು ಸದಾ ಆತ್ಮಾರಾಮ ಸ್ಥಿತಿಯಲ್ಲಿ ಇರುವಂಥದ್ದಕ್ಕೆ ಅವಧೂತ ಸ್ಥಿತಿ. ಇಲ್ಲಿ ನಗ್ನಃ ಅಂತ ಆದಿಶಂಕರಾಚಾರ್ಯರು ಹಾಕಿದ್ದಾರೆ. ಇನ್ನೊಂದು ಅರ್ಥದಲ್ಲಿ ಇದು ಸನ್ಯಾಸಾಶ್ರಮವನ್ನು ಹೇಳುತ್ತೆ. ಯಾರಿಗೆ ನಗ್ನ ಸ್ಥಿತಿಯಲ್ಲಿ ಅವಧೂತ ಸ್ಥಿತಿಯಲ್ಲಿ ಇರೋಕ್ಕಾಗುವುದಿಲ್ವೋ, ಆದರೆ ಸೊಸೈಟಿಯಲ್ಲಿ ಇರ್ತಾರೋ, ಸೋಷಿಯಲ್ ನಾರ್ಮ್ಸ್ ಪ್ರಕಾರ ಮಿನಿಮಮ್ ವಸ್ತ್ರವನ್ನು ಹಾಕೊಂಡು ಆಶ್ರಮದಲ್ಲಿಯೋ ವಾಂಡ್ರಿಂಗ್ ಮಾಂಕ್ ಆಗಿದ್ಕೊಂಡು ಇರಬಹುದು. ಸೊ ನಗ್ನಃ ಇಸ್ಕೊಂಡು ಸನ್ಯಾಸಾಶ್ರಮ ಅಂತ ತಗೊಳ್ಬೇಕು. ಸನ್ಯಾಸಿ ಆದವನು ಏನು ಮಾಡಬೇಕು? ನಿಸ್ಸಂಗನಾಗಿರಬೇಕು. ನಿಸ್ಸಂಗ,
ಶುದ್ಧ, ತ್ರಿಗುಣ ವಿರಹಿತ, ಇದೆಲ್ಲ ಕ್ವಾಲಿಟೀಸ್ ಆಫ್ ಎ ಸನ್ಯಾಸಿ. ನಿಸ್ಸಂಗ ಅಂದ್ರೆ ಟೋಟಲ್ ಡಿಟ್ಯಾಚ್ಮೆಂಟ್, ಯಾವುದೇ ಥರ ಸಂಬಂಧಗಳು ಅವನಿಗಿರಬಾರ್ದು. ಅವನು ನಿಸ್ಸಂಗವಾಗಿದ್ರೇ ಅವನ ಮನಸ್ಸು ಶುದ್ಧವಾಗಿರುತ್ತೆ. ಇಲ್ಲಿ ಶುದ್ಧ ಅಂದರೆ ಡಿಸ್ಟರ್ಬೆನ್ಸ್ ಅಂತ ತಗೊಳ್ಬೇಕು, ವಿತೌಟ್ ಡಿಸ್ಟರ್ಬೆನ್ಸ್. ಒಬ್ಬ ಸನ್ಯಾಸಿಗೆ ಸಂಘ ಹೆಚ್ಚಾಗ್ತಿದ್ರೆ ಅದು ಅರ್ಥನೇ ಅಲ್ಲ. ನ್ಯಾಸವನ್ನು ಮಾಡಿರೋದು ಅಂತಂದ್ರೆ ಅರ್ಥ ಏನು? ಎಲ್ಲವನ್ನು ಬಿಟ್ಟಿರೋನು ಅಂತ, ದೈಹಿಕವಾಗಿ ಮಾನಸಿಕವಾಗಿ. ಸೊ ಗೃಹಸ್ಥಾಶ್ರಮದಲ್ಲಿ ಇದೆಯೂ ಸನ್ಯಾಸ ಆಗಬಹುದಾ ಅಂದರೆ ಮಾನಸಿಕವಾಗಿ ಆಗಬಹುದು. ಮೆಂಟಲ್ ಸನ್ಯಾಸ ಈಸ್ ಪಾಸಿಬಲ್ ಈವನ್ ಇನ್ ಗೃಹಸ್ಥಾಶ್ರಮ. ಸೊ ಶುದ್ಧ, ಯಾವುದೇ ಥರ ತೊಂದರೆಗಳು ಅವನಿಗೆ ಇರಬಾರ್ದು, ಯಾವುದೇ ಥರ ಬಂಧನ, ರೆಸ್ಪಾನ್ಸಿಬಿಲಿಟೀಸ್, ಜವಾಬ್ದಾರಿ ಅವನಿಗೆ ಇರಬಾರ್ದು. ಎಷ್ಟೆಲ್ಲ ಜವಾಬ್ದಾರಿ ಇರುತ್ತೋ ಅಷ್ಟು ಅವನ ಮನಸ್ಸು ಶುದ್ಧವಾಗಿರೋದಿಲ್ಲ. ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನ್. ಇಫ್ ಎ ಸನ್ಯಾಸಿ ಈಸ್ ಡಿಸ್ಟರ್ಬ್ಡ್ ಮೀನ್ಸ್ ಹಿ ಈಸ್ ಬೌಂಡ್, ಅವನಿಗೆ ಸಂಬಂಧಗಳು ಇನ್ನೂ ಇದೆ, ಜವಾಬ್ದಾರಿಗಳು ಇನ್ನೂ ಇದೆ ಅಂತ. ನಿಸ್ಸಂಗ ಶುದ್ಧ ತ್ರಿಗುಣ ವಿರಹಿತ. ತ್ರಿಗುಣ ಅಂದರೆ 3 ಗುಣಗಳು, ಸತ್ವ, ರಜಸ್, ತಮಸ್. ಈ 3 ಗುಣಗಳನ್ನು ದಾಟಿರುವಂತಹವನು ಸನ್ಯಾಸಿ. ಅಂದರೆ ಗುಣಾತೀತ. ಗುಣಾತೀತ ಅಂದರೆ ಇಸ್ ಈಕ್ವಲ್ ಟು ಜ್ಞಾನಿ. ಯಾಕೆ ಜ್ಞಾನಿಗೆ ತ್ರಿಗುಣರಹಿತ ಅಂತ ಹೇಳ್ತಾರೆ? ಬಿಕಾಸ್ ಎ ಜ್ಞಾನಿ ವಿಲ್ ಆಲ್ವೇಸ್ ಐಡೆಂಟಿಫೈ ಹಿಮ್ಸೆಲ್ಫ್ ಬಿಯಾಂಡ್ ಗುಣಾಸ್. ಆತ್ಮಕ್ಕೆ ಯಾವುದೇ ಗುಣ ಇಲ್ಲ, ನಿಷ್ಕ್ರಿಯತ್ವಾತ್ ನಿರ್ಗುಣತ್ವಾತ್. ಸೊ ಗುಣ ಅಲ್ಲ ಮನಸ್ಸಿಗೆ ಇರೋದು, ದೇಹಕ್ಕೆ ಇರೋದು. ಆದರೆ ಜ್ಞಾನಿ ಗುಣಾತೀತನಾಗಿದ್ದಾನೆ ಅಂದರೆ ಆತ್ಮಾರಾಮ ಸ್ಥಿತಿಯಲ್ಲಿ ಅವನ ಸ್ವಸ್ವರೂಪದಲ್ಲಿ ನೆಲೆ ನಿಂತಿದ್ದಾನೆ, ಅಲ್ಲಿ ಯಾವುದೇ ಗುಣ ಇಲ್ಲ. ಧ್ವಸ್ತ ಮೋಹಾಂಧಕಾರ. ಮೋಹ ಅಂದರೆ ಅಜ್ಞಾನ, ಇಗ್ನರೆನ್ಸ್. ಅಂಧಕಾರ ಅಂದರೆ ಕತ್ತಲು, ಡಾರ್ಕ್ನೆಸ್. ಧ್ವಸ್ತ ಅಂದರೆ ದೂರ ಮಾಡಿರೋದು, ತಳ್ಳಿ ಹಾಕಿರೋದು. ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಫ್ರೀ ಫ್ರಮ್ ಇಗ್ನೊರೆನ್ಸ್ ಆ್ಯಂಡ್ ಡಾರ್ಕ್ನೆಸ್. ಅಜ್ಞಾನ ಯಾವಾಗಲೂ ಕತ್ತಲೆಯ ಸಂಕೇತವೇ. ಧ್ವಸ್ತ ಮೋಹಾಂಧಕಾರ ಅಂದರೆ ಇದು ಯಾವುದನ್ನು ಪಾಲನೆ ಮಾಡೋಕ್ಕಾಗ್ತಿಲ್ಲ. ಸನ್ಯಾಸಾಶ್ರಮವನ್ನು ಯಥಾವತ್ತಾಗಿ ಪಾಲನೆ ಮಾಡೋಕ್ಕಾಗ್ತಿಲ್ಲ. ಸಂಘ ಇನ್ನು ಅಂಟ್ಕೊಂಡಿದೆ, ಶುದ್ಧವಾಗಿಲ್ಲ, ಮಲಿನ ಇದೆ. ಯಾವಾಗಲೂ ಗುಣದಲ್ಲಿಯೇ ವ್ಯವಹರಿಸ್ತಾ ಇದ್ದೀನಿ. ಅಂಧಕಾರ ಮತ್ತು ಅಜ್ಞಾನ ಸಂಪೂರ್ಣವಾಗಿ ದೂರ ಮಾಡೋಕ್ಕಾಗಲಿಲ್ಲ. ಧ್ವಸ್ತ ಮೋಹಾಂಧಕಾರ. ಯಾವತ್ತು ಆಮೇಲೆ ಒಂದು ದಿನವೂ ಯಥಾವತ್ತಾಗಿ ಧ್ಯಾನವನ್ನು ಮಾಡಲೇ ಇಲ್ಲ. ನಾಸಾಗ್ರೇ ನ್ಯಸ್ತ ದೃಷ್ಟಿ. ಧ್ಯಾನವನ್ನು ಮಾಡೋಕ್ಕಾಗಲಿಲ್ಲ. ಧ್ಯಾನ ಮಾಡದ ಕ್ರಮ ಇಲ್ಲಿ ಶಂಕರಾಚಾರ್ಯರು ಹೇಳ್ತಿದ್ದಾರೆ. ಭಗವದ್ಗೀತೆಯಲ್ಲೂ ಕೃಷ್ಣವು 6ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಸ್ವಂಪ್ರೇಕ್ಷ ನಾಸಿಕಾಗ್ರಂ ತ್ವಂ ಅಂತ ಬರುತ್ತೆ. ಅಂದರೆ ಪ್ರೋಸೆಸ್ ಆಫ್ ಮೆಡಿಟೇಷನ್ ಫಾಲೋ ಮಾಡಲಿಲ್ಲ, ಧ್ಯಾನವೇ ಮಾಡಲಿಲ್ಲ ಅಂದರೆ ಇನ್ನು ಪ್ರೋಸೆಸ್ ಆಫ್ ಮೆಡಿಟೇಷನ್ ಮಾಡೋದಂಥದ್ದು. ನಾಸಾಗ್ರೆ, ಮೂಗಿನ ತುದಿಯಲ್ಲಿ ನನ್ನ ಮನಸ್ಸನ್ನು, ನನ್ನ ಕಣ್ಣನ್ನು ದೃಷ್ಟಿಸಿಲ್ಲ. ಇಲ್ಲಿ ಕೆಲವ್ರು ಕೇಳೋದುಂಟು, ಮೂಗಿನ ತುದಿಯಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ಕಣ್ಣು ಅವತ್ತಲ್ಲ ಸ್ವಾಮಿ ಹಾಗೆ ಅಂತ. ಇಲ್ಲಿ 2 ಥರ ಅರ್ಥ. ಒಂದು, ಕಣ್ಣು ಮೂಗಿನ ತುದಿಯಲ್ಲಿ ನೋಡ್ತಿರ್ಬೇಕು, ಆದರೆ ಮನಸ್ಸು ಮೂಗಿನ ತುದಿ ನೋಡಬಾರ್ದು. ಮನಸ್ಸು ಭಗವಂತನ ಗುಣಗಳ ಮೇಲೆ ಧ್ಯಾನ ಮಾಡಬೇಕು. ಕಣ್ಣು ಮೂಗಿನ ತುದಿಯಲ್ಲಿ ನೋಡ್ತಿದ್ರೆ ಅದು ಕೇವಲ ಕಾನ್ಸಂಟ್ರೇಷನ್, ಅಲ್ಲಿ ಮಾತ್ರ ಇರಬೇಕು. ಇಲ್ಲಿ ಕೆಲವು ಯೋಗ ಸಿದ್ಧಾಂತದವರೆಲ್ಲ ಏನು ಹೇಳ್ತಾರೆ, ಮೂಗಿನ ತುದಿಯಲ್ಲ, ಅದು ಆಜ್ಞಾಚಕ್ರ ಅಂತ, ಯಾವುದಾದ್ರೂ ತಗೊಳ್ಬೋದು. ಆದರೆ ಮನಸ್ಸು ಮೂಗಿನ ತುದಿಯ ಮೇಲೆ ಇರಬಾರ್ದು, ಮನಸ್ಸು ಭಗವಂತನ ಗುಣಗಳ ಮೇಲೆ ಇರಬೇಕು. ಇಲ್ಲ, ಮನಸ್ಸು ಮೂಗಿನ ತುದಿಯಲ್ಲಿದ್ದರೆ ಅದು ಧ್ಯಾನ ಆಗಲ್ಲ, ಭಗವಂತನ ಧ್ಯಾನ ಆಗಲ್ಲ, ಅದು ಮೂಗಿನ ಧ್ಯಾನ ಆಗುತ್ತೆ. ಇಟ್ ಬಿಕಮ್ಸ್ ಎ ನೋಸ್ ಮೆಡಿಟೇಷನ್, ನಾಟ್ ಗಾಡ್ ಮೆಡಿಟೇಷನ್. ಸೊ ಐ ಶುಡ್ ಬಿ ಸೀಯಿಂಗ್ ದ ಟಿಪ್ ಆಫ್ ದ ನೋಸ್ and the mind should be contemplating on the qualities or the gunas of the Lord. If fixing the attention, both mind
and the eye on the tip of the nose is difficult, then may you please bring the eyes and mind at the Agnya Chakra, Bhru Madhyadalli. That is relatively easier for most of the people. ಸೊ ನಾಸಾಗ್ರೆ ನ್ಯಸ್ಯ ದೃಷ್ಟಿ, ಯಾವತ್ತು ಧ್ಯಾನವನ್ನು ಮಾಡಿಲ್ಲ. ವಿದಿತ ಭವಗುಣ ನೈವ ದೃಷ್ಟ ಕದಾಚಿತ್. ಕದಾಚಿತ್ ಮೀನ್ಸ್ ಕಿಂಚಿತ್. ಭಗವಂತನ ಲೀಲೆಯನ್ನು ಯಾವತ್ತೂ ಯೋಚನೆ ಮಾಡಿಲ್ಲ. ಇಲ್ಲಿ ನ್ಯಸ್ಯ ದೃಷ್ಟಿರ್ ವಿದಿತ ಭವಗುಣ. ವಿದಿತ ಅಂದರೆ ಭಗವಂತನ ಸಗುಣ ಧ್ಯಾನ. ವಿದಿತ ಇಸ್ ಈಕ್ವಲ್ ಟು ಭಗವಂತನ ಸಗುಣ ಧ್ಯಾನ, ದ ಫಾರ್ಮ್ ಆಫ್ ದ ಲಾರ್ಡ್. ಭವ ಎರಡರ್ಥ ಇದೆ. ಒಂದು ಶಿವನಿಗೆ ಭವ ಅಂತ ಹೆಸರು, ಭವ ನಮಃ. ಇನ್ನೊಂದು ಭವ ಅಂದರೆ ಸಂಸಾರ ಅಂತ ಅರ್ಥ. ಇಲ್ಲಿ ದ ಕ್ವಾಲಿಟೀಸ್ ಆಫ್ ಸಂಸಾರ ಅಂದ್ರೇನು? ಲಿಮಿಟೇಷನ್, ಅಜ್ಞಾನ. ದ ಕ್ವಾಲಿಟೀಸ್ ಆಫ್ ದ ಲಾರ್ಡ್ ಅಂದ್ರೇನು? ಅವನ ವೈರಾಗ್ಯ, ಅವನ ಜ್ಞಾನ, ದ ಆಮ್ನಿಷಿಯಂಟ್, ದ ಆಮ್ನಿಪೊಟೆಂಟ್, ದ ಆಮ್ನಿ ಪ್ರೆಸೆನ್ಸ್. ಇದೆಲ್ಲ ಭಗವಂತನ ಗುಣಗಳು. ಇದನ್ನು ಯಾವತ್ತೂ ಧ್ಯಾನ ಮಾಡಲಿಲ್ಲ. ನೈವ ದೃಷ್ಟ ಕದಾಚಿತ್. ನನ್ನ ಹೃದಯಾಕಾಶದಲ್ಲಿ ಭಗವಂತನನ್ನು ಸ್ಥಾಪನೆ ಮಾಡಲಿಲ್ಲ. ನನ್ನ ಆಜ್ಞಾಚಕ್ರದಲ್ಲಿ ಭೂಮಧ್ಯದಲ್ಲಿ ಭಗವಂತನನ್ನು ಸ್ಥಾಪನೆ ಮಾಡಿ ಭಗವಂತನ ರೂಪವನ್ನು ಧ್ಯಾನ ಮಾಡಲಿಲ್ಲ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ. ಇದು ಮನಸ್ಸಿಗೆ ಬರಲಿಲ್ಲ. ಅದೆಲ್ಲ ಧ್ಯಾನ ಶ್ಲೋಕಗಳು. ಧ್ಯಾನ ಶ್ಲೋಕ ಅಂದಿದಾಗ ಧ್ಯಾನ ಮಾಡಬೇಕು. ನಾವು ಸುಮ್ಮನೆ ಪಾರಾಯಣ ಮಾಡ್ಕೊಂಡು ಹೊರಟೋಗ್ತೇವೆ. ಇಲ್ಲಿ ಧ್ಯಾನ 3 ಕ್ರಮ. ಧ್ಯಾನ 3 ಕ್ರಮ. ಒಂದು ಮಂದ ಅಧಿಕಾರಿಗೆ, ಇನ್ನೊಂದು ಮಧ್ಯಮ ಅಧಿಕಾರಿ, ಮೂರನೇದು ಉತ್ತಮ ಅಧಿಕಾರಿ. ಮಂದ ಅಧಿಕಾರಿ ಯಾವಾಗಲೂ ಏಕರೂಪ ಭಗವಂತನನ್ನು ಧ್ಯಾನ ಮಾಡ್ತಾನೆ. ಏಕರೂಪ ಈಶ್ವರ ಧ್ಯಾನ ಇಸ್ಕೊಳ್ತು ಮಂದ ಅಧಿಕಾರಿ. ಅದು ಸಾಧನೆಯ ಹಂತದಲ್ಲಿ ಬೇಕು. ಹಾಗೇನೆ ಮೆಟ್ಲ ಹತ್ತಬೇಕು. ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾ ಪ್ರದಾಯಕಂ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾ ಶಿವಮಹಂ ಭಜೆ. ಒಂದು ಶಿವಲಿಂಗ ಆಲಂಬನೆಯನ್ನು ತಗೊಂಡು ಧ್ಯಾನ ಮಾಡ್ತದ್ದು. ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾ ಪ್ರದಾಯಕಂ. ಇಲ್ಲ ಶಾಂತಾಕಾರಂ ಭುಜಗಶಯನಂ ಅಂತ ಹೇಳಿದ್ವಿ. ಇಲ್ಲಾಂದರೆ ಶಾಂತಂ ಪದ್ಮಾಸನಸ್ಥಂ ಶಶಿಧರ ಮಕುಟಂ ಪಂಚವಕ್ತ್ರಂ ತ್ರಿನೇತ್ರಂ. ಶಿವನ ಧ್ಯಾನ ಶ್ಲೋಕ, ಸಗುಣ ಧ್ಯಾನ. ಅದು ಏಕರೂಪ ಈಶ್ವರ ಮಂದ ಅಧಿಕಾರಿಗೆ. ಮಧ್ಯಮ ಅಧಿಕಾರಿಗೆ ಶಿವನನ್ನು ವಿಶ್ವರೂಪ ಈಶ್ವರನನ್ನಾಗಿ ನೋಡುವಂಥದ್ದು. ಏಕರೂಪ ಈಶ್ವರ ಇಂದ ಅನೇಕ ರೂಪ ಈಶ್ವರ. ರುದ್ರದಲ್ಲೇ ಬರುತ್ತೆ. ಸುಮಾರು ಜನಕ್ಕೆ ಧ್ಯಾನ ಶ್ಲೋಕವೂ ಗೊತ್ತಿರುತ್ತೆ. ಪೀಠಂ ಯಸ್ಯ ಧರಿತ್ರಿ ಜಲಧರ ಕಲಶಂ ಲಿಂಗಮಾಕಾಶಮೂರ್ತಿಂ ನಕ್ಷತ್ರಂ ಪುಷ್ಪಮಾಲ್ಯಂ ಗ್ರಹಗಣ ಕುಸುಮಂ ಚಂದ್ರವನ್ಯಕ್ರಮೇತ್ರಂ ಕುಕ್ಷ ಸಪ್ತ ಸಮುದ್ರಂ ಭುಜಗಿರಿಶಿಖರಂ ಸಪ್ತ ಪಾತಾಳಪಾದಂ ವೇದಂ ವಕ್ತ್ರಂ ಷಡಂಗಂ ದಶ ದಿಶಿ ವದನಂ ದಿವ್ಯಲಿಂಗಂ ನಮಾಮಿ. ದಶ ದಿಶಿ ವದನಂ ಅಂದರೆ ವಿಶ್ವರೂಪ ಈಶ್ವರ. ಇದಕ್ಕೆಲ್ಲ ಅರ್ಥ ತುಂಬ ಚೆನ್ನಾಗಿರುತ್ತೆ, ಮುಂದಿನ ಸತಿ ನೋಡುವ. ಸೊ ಇದು ವಿಶ್ವರೂಪ ಈಶ್ವರ. ಏಕರೂಪ ಈಶ್ವರದಿಂದ ವಿಶ್ವರೂಪ ಈಶ್ವರ. ಆಮೇಲೆ ಉತ್ತಮ ಅಧಿಕಾರಿಯಾದವನು ಶಿವನನ್ನು ಆತ್ಮವೇ ಅಂತ ಭಾವಿಸ್ತಾನೆ. ಶಿವ ಆಸ್ ಅರೂಪ ಈಶ್ವರ. ಸೊ ಸಾಧನೆಯ ಮಾರ್ಗ ಹೇಗೆ? ಧ್ಯಾನದ ಮಾರ್ಗ ಹೇಗೆ? ಏಕರೂಪ ಈಶ್ವರ ಟು ಅನೇಕ ರೂಪ ಈಶ್ವರ ಟು ಅರೂಪ ಈಶ್ವರ. ಅರೂಪ ಈಶ್ವರ ಹೇಗೆ? ನಾಂತಃ ಪ್ರಜ್ಞಂ ನ ಬಹಿಃ ಪ್ರಜ್ಞಂ ನೋ ಭಯಃ ಪ್ರಜ್ಞಂ ನಃ ಪ್ರಜ್ಞಂ ನ ಘನಂ ನಃ ಪ್ರಜ್ಞಂ ನಾಃ ಪ್ರಜ್ಞಂ ಅದೃಶ್ಯಂ ಅವ್ಯವಹಾರ್ಯಂ ಅಗ್ರಾಹ್ಯಂ ಅಲಕ್ಷಣಂ ಅಚಿಂತ್ಯಂ ಅವ್ಯಪದೇಶ್ಯಂ ಏಕಾತ್ಮಸಾರಂ ಪ್ರಪಂಚೋಪಶಮನಂ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯಃ. ಇದು ಉತ್ತಮ ಶಿವನ ಧ್ಯಾನ, ಅಂದರೆ ಆತ್ಮಸ್ವರೂಪದ ಧ್ಯಾನ. ಸೊ ಇಲ್ಲಿ ಆದಿಶಂಕರಾಚಾರ್ಯರು ನಾಸಾಗ್ರೇ ನ್ಯಸ್ಯ ದೃಷ್ಟಿರ್ ವಿದಿತ ಭವಗುಣ ನೈವ ದೃಷ್ಟ ಕದಾಚಿತ್ ಅಂದರೆ ರೂಪ ಈಶ್ವರವೋ ಅನೇಕ ರೂಪ ಈಶ್ವರವೋ ಅರೂಪ ಈಶ್ವರ ಧ್ಯಾನ ಕಿಂಚಿತ್ತೂ ಮಾಡಲಿಲ್ಲ. ಸನ್ಯಾಸಾಶ್ರಮದ ಧರ್ಮವೂ ಪಾಲನೆ ಮಾಡಲಿಲ್ಲ, ಧ್ಯಾನದ ಕ್ರಮವೂ ಪಾಲನೆ ಮಾಡಲಿಲ್ಲ.
ಈ ಥರ ಅರೂಪ ಈಶ್ವರ ಧ್ಯಾನ ಮಾಡಿದಾಗ ಏನಾಗುತ್ತೆ, ಉನ್ಮಾನಿ ಅವಸ್ಥಾ, ಉನ್ಮಾನ್ಯಾವಸ್ಥಾಯಾಂ ವಾ ವಿಗತ ಕಲಿಮಲಂ. ಉನ್ಮನಿ ಭಾವ, ಲಲಿತಾ ಸಹಸ್ರನಾಮದಲ್ಲಿ ಇದನ್ನು ನೋಡಿದ್ದೀವಿ. ಮನೋನ್ಮನಿ ಅವಸ್ಥಾ ಅಂತ ಕರೀತಾರೆ. ಎಲ್ಲ ಒಂದೇ, ಉನ್ಮನಿ ಭಾವ, ಮನೋನ್ಮನಿ ಭಾವ. ಇಲ್ಲ ಯೋಗ ರೀತಿಯಲ್ಲಿ ಹೇಳಬೇಕಂದ್ರೆ ಮನೋನಾಶ, ಅಂದರೆ ಡಿಸ್ಐಡೆಂಟಿಫೈಯಿಂಗ್ ವಿತ್ ದ ಮೈಂಡ್. ಇಲ್ಲಿ ಮನೋನಾಶ ಅಂದರೆ ಫಿಸಿಕಲ್ ಡಿಸ್ಟ್ರಕ್ಷನ್ ಅಂತ ತಗೊಳ್ಬಾರ್ದು. ಫಿಸಿಕಲ್ ಆಗಿ ಮನಸ್ಸನ್ನು ಡಿಸ್ಟ್ರಕ್ಷನ್ ಮಾಡಿಬಿಟ್ರೆ ಏನಾಗುತ್ತೆ, ಮನುಷ್ಯ ಸತ್ತೋಗ್ತಾರೆ ಅಷ್ಟೇ. ಜ್ಞಾನಿಗೂ ಮನಸ್ಸು ಇರುತ್ತೆ, ಆದರೆ ಜ್ಞಾನಿ ಮನಸ್ಸಿನ ಜೊತೆಗೆ ಹೋಲಿಕೆ ಮಾಡಿಕೊಡಲ್ಲ. ಇಲ್ಲ ಮನೋನಾಶ ಆಗಬೇಕು, ಬಿಯಾಂಡ್ ದ ಮೈಂಡ್ ಹೋಗಬೇಕು ಅನ್ನೋದೆಲ್ಲ ಪುಸ್ತಕದಲ್ಲಷ್ಟೇ, ಅದು ಸಾಧ್ಯವಿಲ್ಲ. ಬಿಯಾಂಡ್ ದ ಮೈಂಡ್ ಅರ್ಥ ಅಂದ್ರೇನು, ಅದನ್ನು ಲಿಟ್ರಲ್ ಆಗಿ ತೊಗೊಳ್ಬಾರ್ದು. ಮನೋನಾಶ ಅನ್ನೋದನ್ನು ಲಿಟ್ರಲ್ ಆಗಿ ತೊಗೊಳ್ಬಾರ್ದು. ಅಂದರೆ ಮನೋನಾಶ ಇಸ್ ಈಕ್ವಲ್ ಟು ಮನಸ್ಸಿನ ಜೊತೆಗೆ ಹೊಂದಾಣಿಕೆ ಇರಬಾರ್ದು. ಐ ಶುಡ್ ನಾಟ್ ಐಡೆಂಟಿಫೈ ವಿತ್ ದ ಕ್ವಾಲಿಟೀಸ್ ಆಫ್ ದ ಮೈಂಡ್. ವಾಟ್ ಆರ್ ದಿ ಕ್ವಾಲಿಟೀಸ್ ಆಫ್ ದ ಮೈಂಡ್? ತ್ರಿಗುಣ, ಸತ್ವ, ರಜಸ್, ತಮಸ್. ಬಟ್ ಜ್ಞಾನಿ ಈಸ್ ಗುಣಾತೀತ. ಉನ್ಮನಿ ಭಾವ ಅಂದರೆ ಮನಸ್ಸಿನ ಹಿಂದೆ, ಮನಸ್ಸನ್ನು ದಾಟಿ ಹೋಗಿರುವಂಥದ್ದು. ಅಂದರೆ ಮನಸ್ಸನ್ನು ಮಿಥ್ಯ ಅಂತ ನೋಡುವಂಥದ್ದು ಜ್ಞಾನಿಯ ಲಕ್ಷಣ. ಅದನ್ನು ಫಿಸಿಕಲ್ ಡಿಸ್ಟ್ರಕ್ಷನ್ ಅಂತ ಕರೀತಾರೆ, ಬಟ್ ವಿಚ್ ಇಸ್ ರಾಂಗ್. ವಿ ಶುಡ್ ನಾಟ್ ಕಾಲ್ ಎಸ್ ಫಿಸಿಕಲ್ ಡಿಸ್ಟ್ರಕ್ಷನ್. ಟ್ರಾನ್ಸೆಂಡಿಂಗ್ ದ ಮೈಂಡ್ ಬೈ ನೋಯಿಂಗ್ ದಿ ಮೈಂಡ್ ಆಸ್ ಮಿಥ್ಯ. ಈಗ ದೇಹದಲ್ಲಿ ಯಾವುದೇ ಅಂಗಾಂಗಗಳು ಸದೃಢವಾಗಿ ತುಂಬ ಆರಾಮಾಗಿ ಚೆನ್ನಾಗಿದ್ದರೆ, ಬಲಿಷ್ಠವಾಗಿದ್ದರೆ, ಆ ಅಂಗ ನಮ್ಮಲ್ಲಿ ಇದೆ ಅಂತ ಹೇಳೋಕ್ಕೆ ಆಗಲ್ಲ. ಇವಾಗ ನಮ್ಮಲ್ಲಿ ತಲೆ ಸರಿಯಾಗಿದೆ ಅಂದ್ಕೊಳ್ಳಿ, ಸುಮಾರು ಜನಕ್ಕೆ ಸರಿ ಇರಲ್ಲ, ಇದೆ ಅಂದ್ಕೊಳ್ಳಿ. ಅವಾಗೇನಾಗಿತ್ತು, ತಲೆ ಸರಿಯಾಗಿದ್ದರೆ ತಲೆನೋವು ಬರಲ್ಲ. ತಲೆ ಬಲಿಷ್ಠವಾಗಿ ಒಳ್ಳೆ ಆಲೋಚನೆಯಲ್ಲಿದ್ದಾಗ ನಮಗೆ ತಲೆ ಇದೆ ಅಂತಲೇ ಗೊತ್ತಾಗಲ್ಲ. ಇಲ್ಲ ಅದು ಬೇಡಪ್ಪ, ಮಂಡಿ ನೋವು ವಯಸ್ಸಾದ್ಮೇಲೆ ಬರುತ್ತಲ್ಲ, ಕೂತ್ರೆ ನಿಂತರೆ ಎಲ್ಲ ಕಷ್ಟ, ಎಲ್ಲ ಶಬ್ದಗಳು ಬರುತ್ತೆ. ಚೆನ್ನಾಗಿ ಯೋಗಾಭ್ಯಾಸ ಎಲ್ಲ ಮಾಡಿ ವಾಕಿಂಗ್ ಎಲ್ಲ ಮಾಡ್ತಿದ್ರೆ ಮಂಡಿ ನೋವು ಬರಲ್ಲ. ಅಂದರೆ ಮಂಡಿ ಇದ್ರೂ, ಆ ನೀ ಇದ್ರೂ ನಮಗೆ ಅದರದ್ದು ನೋವಿಲ್ಲ ಅಂದರೆ ಅದು ಇದೆ ಅಂತಲೇ ಗೊತ್ತಾಗಲ್ಲ. ಆ್ಯಸ್ ಗುಡ್ ಆ್ಯಸ್ ಇಟ್ ಈಸ್ ನಾಟ್ ದೇರ್ ಅಲ್ವಾ? ಹಾಗೆಯೇ ಮನಸ್ಸು ಸಾತ್ವಿಕವಾಗಿ, ನಿರ್ಮಲವಾಗಿ, ಶುದ್ಧವಾಗಿದ್ದರೆ ಮನಸ್ಸಿನ ಗುಣಗಳು ನಮಗೆ ರಾಜಸಿಕವಾಗಿ, ತಾಮಸಿಕವಾಗಿ ನಮ್ಮ ಮನಸ್ಸು ನಮಗೆ ತೊಂದರೆ ಕೊಡಲ್ಲ. ಅದನ್ನು ಇಲ್ಲಿ ಮನೋನ್ಮನಿ, ಉನ್ಮನಿ ಅವಸ್ಥಾ, ಟ್ರಾನ್ಸೆಂಡಿಂಗ್ ದ ಮೈಂಡ್ ಅಂತ ಹೇಳೋದು. ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕಾ, ಬಿಟ್ಟರೆ ಅದನ್ನು ಮನೋನಾಶ ಇಂಥದ್ದೆಲ್ಲ ಅರ್ಥ ಮಾಡ್ಕೊಳ್ಬಾರ್ದು, ಅದು ತೊಂದರೆ ಕೊಡುತ್ತೆ ನಮಗೆ. ಅದೇ ಬುದ್ಧಿಸ್ಟ್ ಸೇಯಿಂಗ್ ಇದೆಯಲ್ಲ, ಸುಮಾರು ಜನ ಗೊತ್ತಿರುತ್ತೆ, ವೆನ್ ದ ಶೂ ಈಸ್ ಕರೆಕ್ಟ್, ವೆನ್ ದ ಶೂ ಫಿಟ್ಸ್, ಯು ಡೋಂಟ್ ನೋ ದಟ್ ಯು ಆರ್ ವೇರಿಂಗ್ ಶೂಸ್ ಅಂತ ಏನೋ ಒಂದು ಲೈನ್ ಇದೆ. ಹಾಗೆ ಮನಸ್ಸು ಸಾತ್ವಿಕ ಆಗಿದ್ದಷ್ಟು ಕೂಡ ನಮಗೆ ಮನಸ್ಸು ಇದೆ, ಅದು ತೊಂದರೆ ಮಾಡ್ತಿದೆ ಅಂತಲೇ ಗೊತ್ತಾಗಲ್ಲ. ಅದಕ್ಕೆ ಇಲ್ಲಿ ಮನೋನ್ಮನಿ ಭಾವ. ಸೊ ಉನ್ಮಾನ್ಯಾವಸ್ಥಾ ತ್ವಾಂ ವಿಗತ ಗಲಿಮಲಂ ಶಂಕರಂ ನ ಸ್ಮರಾಮಿ. ವಿಗತ ಗಲಿಮಲಂ ಅಂದರೆ ಫ್ರೀ ಫ್ರಮ್ ಇಂಪ್ಯೂರಿಟೀಸ್ ಆಫ್ ಕಲಿಯುಗ. ಕಲಿಮಲಂ, ಕಲಿಯುಗದಲ್ಲಿ ಎಲ್ಲರ ಮನಸ್ಸು ಕಲ್ಮಶವೇ. ಅದೊಂದು ನಾಮ ಸಂಕೀರ್ತನೆಯಲ್ಲಿ ಯಾವಾಗಲೂ ಒಂದು ಶ್ಲೋಕ ಹೇಳ್ತಾರೆ, ಕಲವು ಕಲ್ಮಶ ಚಿತ್ತಂ ಪಾಪ ದ್ರವ್ಯೋಪಜೀವನಂ. ಆಮೇಲೆ ವಿಧಿಕ್ರಿಯಾ ವಿಹೀನಂ ತ್ವಂ ಗತಿರ್ಗೋವಿಂದ ಕೀರ್ತನಂ. ಇದು ನಾಮ ಸಂಕೀರ್ತನೆಯಲ್ಲಿ ಫಸ್ಟ್ ಇದು ಹೇಳ್ಕೊಂಡೆ ಎಲ್ಲ ಶುರು ಮಾಡೋದು. ಅಂದ್ರೇನು, ಕಲವು ಕಲ್ಮಶ ಚಿತ್ತಂ, ಮನಸ್ಸು ಪೂರ್ತಿ ತೊಂದರೆ ಆಗ್ಬಿಟ್ಟಿದೆ, ಇಂಪ್ಯೂರಿಟಿ. ಡಿಕ್ಷನರಿ ಮೀನಿಂಗ್ ಏನು ಗೊತ್ತಾ ಕಲಿಯುಗಕ್ಕೆ? ಕಲಿ ಅಂದರೆ ಗಲಾಟೆ ಅಂತ ಅರ್ಥ, ಕ್ವಾರಲ್. ಕಲಿಯುಗ ಮೀನ್ಸ್ ಪ್ರತಿಯೊಂದು ಕ್ರಿಯೆ ಮಾಡಬೇಕಂದ್ರೂ ಸರಿಯಾಗಿ ಆಗೋದೇ ಇಲ್ಲ, ಗಲಾಟೆ ಮಾಡಿಕೊಂಡು ಚರ್ಚೆ ಮಾಡಿ ಹೀಗಲ್ಲ ಹಾಗೆ ಅಂತ ಹೇಳಿ ಕೆಲಸವನ್ನು ಮುಂದೂಡಬೇಕು. ಸೊ ಮನಸ್ಸಲ್ಲೇ ಕಲ್ಮಶ ಬಂದ್ಬಿಟ್ಟಿರುತ್ತೆ. ಕಲವು ಕಲ್ಮಶ ಚಿತ್ತಂ ಪಾಪ ದ್ರವ್ಯ ಉಪಜೀವನಂ. ಅಂದರೆ ನಾವು ಸಂಪಾದನೆ ಮಾಡುವಂಥ ಹಣ ಎಲ್ಲ ಪಾಪದಿಂದ ಬಂದಿರೋವಂಥದ್ದೇ. ಯಾರ್ದೋ ದುಡ್ಡು ಹೊಡೆದಿರ್ತೀವಿ, ಅದು. ವಿಧಿಕ್ರಿಯಾ ವಿಹೀನಂ, ಸಂಪ್ರದಾಯ ಆಚಾರವನ್ನು ಕಲಿಯುಗದಲ್ಲಿ ನೋಡೋದೇ ಬಹಳ ಕಷ್ಟ. ಅದಕ್ಕೋಸ್ಕರ ಏನು ಮಾಡಿ,
ಸೇಫರ್ ಸೈಡು ಈ ನಾಮ ಸಂಕೀರ್ತನೆ ಅವರೆಲ್ಲ ಏನು ಹೇಳ್ತಾರೆ, ಗತಿರ್ ಗೋವಿಂದ ಕೀರ್ತನಂ, ಸದಾ ಭಗವಂತನ ನಾಮಸ್ಮರಣೆ ಮಾಡು. ಇರಲಿ, ಇದು ಶ್ಲೋಕಕ್ಕೆ ಮಾತ್ರ ತಗೊಂಡೆ, ಇದರಲ್ಲಿ ಸ್ವಲ್ಪ ಲೂಪ್ ಹೋಲ್ಸಿದೆ, ಅದು ಇಲ್ಲಿ ಹೇಳಬೇಡ. ಹಾಂ, ಸೊ ವಿಗತ ಗತಿಮಲಂ ಶಂಕರನ್ನ ಸ್ಮರಾಮಿ, ಕಿಂಚಿತ್ತು ಭಗವಂತನ ಧ್ಯಾನನೇ ಮಾಡಲಿಲ್ಲ, ತುರ್ಯಾಶ್ರಮವನ್ನು ಸ್ವೀಕರಣೆ ಮಾಡಿ ಅದರ ಸಂಪ್ರದಾಯವನ್ನು ಫಾಲೋ ಮಾಡಲಿಲ್ಲ, ವೇದಾಂತಕ್ಕೆ ನಾ ಬರಲೇ ಇಲ್ಲ, ಸ್ಪಿರಿಚುವಲ್ ಲೈಫು ಫಾಲೋ ಮಾಡಲಿಲ್ಲ, ಆದ್ದರಿಂದ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ನಾರಾಯಣ.